ಗೆ ನಾವು ಹೋದರೆ ಅದಕ್ಕೆ ಕೇಳಿದೆ ನಾನು, ಸರ ನಿಮ್ ಸ್ಯಾಲ್ರಿ ಎಷ್ಟು ಐತಿ ಸರ್ ಅಂತಂದ್ರ, ಸ್ಯಾಲ್ರಿಗಿನ ಇಂಪಾರ್ಟೆಂಟ್ ನಿಮ್ ಎಜುಕೇಶನ್ ಎಷ್ಟು ಅಂತ ಕೇಳಿದೆ ನಾನು. ಅವ್ರ ಏನ್ರಿ ಗೊತ್ತೇನ್ರಿ, B.Ed ಅಂದ್ರು. ನೋಡ್ ದಿಸ್ ಪಾಯಿಂಟ್, B.Ed ಸಾಲಿ ಕಲ್ತು ಒಂದು ತಿಂಗಳ ಪಗಾರ 12,000 ರೂಪಾಯಿ ಅಂದ್ರಿ ಅವ್ರಿಗೆ. ಎಷ್ಟ್ರಿ? 12,000 ರೂಪಾಯಿ. ಸರ್ ನಾ ಅಂದೆ ನಮ್ಮ ಮಾಲಿಂಗ್ರಾಯ್ ಫೈನಾನ್ಸ್ ಐತ್ರಿ ಮಿನಿಮಮ್ ಅಂತ ಹೇಳಿ ನಾನು, ಮಿನಿಮಮ್ ಪರ್ ಮಂತ್ 5 lakh rupees ಅಂತೆ. ಅವ್ರು ಎದೆ ಹೊಡ್ಬಿಟ್ರು. ಏನ್ ಸರ್ ಅದು ಹೆಂಗ್ ಸಾಧ್ಯ ಐತ್ರಿ? ಎಸ್, ಮನಸ್ಸು ಕೊಟ್ಟಿ ಇಲ್ಲಿ ಮಾಲಿಂಗ್ರಾಯ್ ಫೈನಾನ್ಸ್ ಒಳಗ ನೀವು ತಿಳ್ಕೊಂಡ್ರ ಅದು ಸಾಧ್ಯ ಐತ್ರಿ. ಯಾಕಂದ್ರ ಎಕ್ಸಾಂಪಲ್ ನಂದೇ ಹೇಳ್ಬಿಡ್ತೇನೆ ನಾನು. ಯಾಕಂದ್ರೆ ನಾನ್ ಕಲ್ತಿದ್ದು ಕೇವಲ 9ನೇ ಕ್ಲಾಸ್ ಅವ್ರ, ಕೇವಲ 9ನೇ ಕ್ಲಾಸ್ ಕಲ್ತು ಇವತ್ತು ನಮ್ಮ ಮಾಲಿಂಗ್ರಾಯ್ ಫೈನಾನ್ಸ್ ಒಳಗ ಸರ್ ಪ್ರತಿ ತಿಂಗಳ ನಾನು ಎಷ್ಟನ್ನ ಕೆಲಸ ಮಾಡ್ತೀನಿ ಅಷ್ಟಂದ್ರ ಇನ್ಕಮ್ ಬಂದೇ ಬರ್ತ್ರಿ. ಬಟ್ ಮಿನಿಮಮ್ ನೋಟ್ ದಿಸ್ ಪಾಯಿಂಟ್, ಮಿನಿಮಮ್ ಹೋದ ತಿಂಗಳ ತಗೊಂಡಂತ ರೊಕ್ಕ ನಾನು ಅಂದ್ರ ಇನ್ಕಮ್ 1,83,000 ರೂಪಾಯಿ. ಎಷ್ಟ್ರಿ? ಇವತ್ತು 9ನೇ ಕ್ಲಾಸ್ ಕಲ್ತನು ಮಾಲಿಂಗ್ರಾಯ್ ಫೈನಾನ್ಸ್ ಬಂದು 1,83,000 ಒಂದು ತಿಂಗಳಿಗೆ ಆದಾಯ ತೊಗೊಂಡಂದ್ಮೇಲೆ, ಸರ್ ನಾ ಕದ್ದಿದ್ದು 9ನೇ ಕ್ಲಾಸ್. ಇಲ್ಲಿ ಬಂದವರೆಲ್ಲ ಸಿಸ್ಟಮ್ದವರು ಈಗೇನ್ ಇವತ್ತು ಜೂ ಮೀಟಿಂಗ್ ಆಗಿದ್ರಿ ಎಲ್ಲರೂ ಸೆಕೆಂಡ್ ಇಯರ್ ಕಲ್ತಿರ್ತಾರಿ. BA BCom ಡಬಲ್ ಡಿಗ್ರಿ B.Ed ಡಬಲ್ ಡಿಗ್ರಿ ಅಂತ ಕಲ್ತು ಅಂತೂ ನಮ್ಮ ಟೀಮ್ನಾಗ ಬಾಂಬ್ ಇರ್ತಾರೆ ರೈಟ್ ರೀ. ಅವ್ರ 12,000 15,000 ಹೊರಗಡೆ ದುಡ್ಯಾಕ್ ಹೊಂಟಾರ ಸರ್. ಸರ್ ರಿಯಲ್ ಹೇಳ್ತೀನ್ರಿ, ಈ ಸಿಸ್ಟಮ್ ಕರೆಕ್ಟ್ ಆಗಿ ತಿಳ್ಕೊಡ್ರಿ ಸರ್, ನಿಮ್ಮ ಜೀವನ ಅದ್ಭುತವಂತ ಜೀವನ ನಡೀತ್ರಿ ರೈಟ್ ರೀ. ಇದ್ರ ಜೊತೆಗೆ ಪ್ಲಾನ್ ಅಂತ ಇಷ್ಟ ಐತಲ್ಲ ಸರ್, ಮಾಲಿಂಗ್ರಾಯ್ ಫೈನಾನ್ಸ್ ಮಾಡ್ತಾರೆ ಪ್ಲಾನ್ ಈ ರೀತಿ. ಎಸ್, ಇಲ್ಲಿ ಯಾರು ದುಡ್ಯಾಕತ್ತಾರ ಅಂದ್ರ ಇಲ್ಲೇ ರೆಫರಲ್ ಯಾರು ಮಾಡಕತ್ತಾರ ಅವ್ರಿಗಂತೂ ಆದಾಯ ಐತ್ರಿ, ಡಿಪೆಂಡ್ ಅಪಾನ್ ಯುವರ್ ವರ್ಕ್. ಇದ್ರ ಜೊತೆಗೆ ಮತ್ತೊಂದು ಆಫರ್ ಕೊಡತ್ತೀವಿ ನಾವು ಮಾಲಿಂಗ್ರಾಯ್ ಫೈನಾನ್ಸ್ ಒಳಗ. ಇಲ್ಲಿ ಸಿಸ್ಟಮ್ದಾಗ ಯಾರು ತಿಳ್ಕೊಂಡು ರೆಫರಲ್ ಮಾಡತ್ರಿ, ಯಾರು ದುಡಿಬೇಕಂತಾರ ಅಂತವ್ರಿಗೆ ಮತ್ತೊಂದು ಲಾಭ ಐತ್ರಿ. ಏನ್ರಿ? ದಟ್ ಈಸ್ ಲೋನ್. ಇನ್ಕಮ್ ಅಂತೂ ಬಂದೇ ಬರತ್ತಲ್ರಿ ಸಾಬ್ರಿ. ನಿಮ್ಗೆ ಒಂದ್ ಅಕೌಂಟ್ ಮಾಡಿದ್ರೆ 500 ಬರ್ತ್ರಿ, ಮ್ಯಾಚಿಂಗ್ ಮಾಡಿದ್ರೆ 200 ಬಂದ್ ಹಿಡಿದು 16,000 ರೂಪಾಯಿ ಬರ್ತ್ರಿ. ಒಂದು ತಿಂಗಳಿಗೆ ನೀವು ಮನಸ್ಸು ಮಾಡಿದ್ರೆ 5 ಲಕ್ಷ ಕೂಡ ನೀವು ಇನ್ಕಮ್ ಮಾಡಬಹುದು. ಜೊತೆಗೆ ಸರ್ ಸ್ಟಾರ್ಟಿಂಗ್ ಒಳಗ ಸ್ವಲ್ಪ ಹೊರಗಡೆ ಅಡ್ಡಾಡ್ಬೇಕಾದ್ರಿ, ಟೀಮ್ ಸೆಟ್ ಮಾಡ್ಬೇಕಾದ್ರಿ, ಖರ್ಚುಗಳು ಇದ್ದೇ ಇರ್ತಾವ್ರಿ. ಅದ್ರ ಸಲುವಾಗಿ ನಮ್ಮ ಮಾಲಿಂಗ್ರಾಯ್ ಫೈನಾನ್ಸ್ ಒಳಗ ನಿಮ್ಗೆ ಯಾರು ವರ್ಕ್ ಮಾಡಿದೆ ಅಂತಾರ ಅಂತವ್ರಿಗೆ ಲೋನ್ ಕೊಡುವಂತ ವ್ಯವಸ್ಥೆ ಐತ್ರಿ. ಸರ್ ಅದೇನ್ ದೊಡ್ಡ ವಿಷಯ ಸರ್, ನೀವು ಲೋನ್ ಕೊಡ್ತೀರಿ ಬಟ್ ಏನ್ ತಗೊಂಡಿರ್ತೀರಿ ಅಂತ ಬಹಳ ಸರಳಾಗಿ ಹೇಳ್ತೀರಿ. ಬಟ್ ಸೊ ರಿಯಲಿ ಟೆಲಿಂಗ್ ಫಾರ್ ಯು, ಮಾಲಿಂಗ್ರಾಯ್ ಫೈನಾನ್ಸ್ ಇಸ್ ನಾಟ್ ಎ ನಾರ್ಮಲ್ ಫೈನಾನ್ಸ್ ಅಲ್ಲ ಸರ್, ಈಸ್ ಎ ಮಿರಾಕಲ್ ಫೈನಾನ್ಸ್. ಸರ್ ನೀವು ಯಾರಿಲ್ಲಿ ದುಡಿತಿರಲ್ಲ ಅಂತವ್ರಿಗೆ ನಮ್ಮ MD ಸರ್ ಅವರು ಬಡ್ಡಿ ಇರ್ಲಾರ್ದ ಸಾಲ ಕೊಡತ್ತಾರ ಸರ್. ಜಸ್ಟ್ ನೋಟ್ ದಿಸ್ ಪಾಯಿಂಟ್ ಸರ್, ವಿತೌಟ್ ಇಂಟ್ರೆಸ್ಟ್ ಇಂದ ಸಾಲ ಕೊಡ್ತೀವಿ ಅಂದ್ರೆ ಇಸ್ ನಾಟ್ ಎ ಸಣ್ಣ ಮಾತಲ್ಲ ಸರ್ ಇದು. ಹೊರಗಡೆ ಯಾವ್ದೋ ಬ್ಯಾಂಕ್ ಹೋಗಿರಿ ಬಡ್ಡಿ ಇಲ್ಲದ ಯಾರು ಜಗತ್ತೊಳಗೆ ಯಾರು ಕೊಟ್ಟಿಲ್ಲ ಸರ್. ಹೊರಗಡೆ ಬಿಸ್ನೆಸ್ ಅವ್ರಿಗೆಲ್ಲ ಅಲ್ಲಿ ಇದ್ರ ಎಂಪ್ಲಾಯರ್ಸ್ಗೆ ಬಡ್ಡಿ ಇಲ್ಲ ಸಾಲ ಜಗತ್ತೊಳಗೆ ಯಾರು ಕೊಟ್ಟಿಲ್ಲ. ಐ ಆಮ್ ಸೊ ಟುಡೇ ಮತ್ತೊಮ್ಮೆ ಪ್ರೌಡ್ ಫೀಲ್ ಮಾಡ್ತೀನಿ ನಮ್ಮ MD ಸರ್ ಬಗ್ಗೆ. ಯಾಕಂದ್ರೆ ಇಲ್ಲಿ ಯಾರು ವರ್ಕ್ ಮಾಡ್ತಾರ ಅಂತವ್ರಿಗೆ ಬಡ್ಡಿ ಇಲ್ಲದ ಸಾಲ ಕೊಡತ್ತಾರ ಸರ್. ಅದ್ಭುತ ಅಲ್ರಿ ಸರ್? ಎಸ್, ನೀವು ರೆಫರ್ ಮಾಡೋಕಿಲ್ಲ, ನಿಮ್ಗೊಂದು ಕಂಡೀಷನ್ ಐತಿ, ಈ ಲೋನ್ ತಗೋಬೇಕಾದ ಕಂಡೀಷನ್ ಏನ್ರಿ ಸರ್? ನೀವು ಒಂದು ಅಕೌಂಟ್ ಮಾಡಿಸಿದ್ಮೇಲೆ ನೀವು ಇಬ್ಬರಿಗೆ ರೆಫರ್ ಮಾಡ್ಬಿಟ್ರೆ ಮುಗಿದೋತ್ರಿ ಸರ್ ನಿಮ್ ಕೆಲಸ. ನೀವು ಇಬ್ಬರಿಗೆ ರೆಫರ್ ಮಾಡಿದ್ರೆ ನಿಮ್ಗೆ ಮರುದಿನಂದ ಅಲ್ಲಿ ಒಂದು ರಿಕ್ವೆಸ್ಟ್ ಅಂತ ಆಪ್ಷನ್ ಕೇಳ್ತ್ರಿ. ರಿಕ್ವೆಸ್ಟ್ ಆಪ್ಷನ್ ಏನಂತ ಹೇಳಿದ್ರಿ ಸರ್? ಅದು ರಿಕ್ವೆಸ್ಟ್ ನೀವು ಟಚ್ ಮಾಡಿದ್ರೆ ನಿಮ್ಗೆ ಪ್ರತಿದಿನ ಏನ್ 10 ರೂಪಾಯಿ ಬಿಡ್ತೀರಿ, ಅದು ನಾನ್ ವರ್ಕಿಂಗ್ ಇಂದ ಅದು ಸ್ಟಾಪ್ ಆಗ್ಬಿಡ್ತೀರಿ. ಯಾಕಂದ್ರ ನೀವು ಈಗ ವರ್ಕಿಂಗ್ ಪ್ಲಾಟ್ಫಾರ್ಮ್ ಬಂದಿರಿ ಸರ್. ವರ್ಕಿಂಗ್ ಪ್ಲಾಟ್ಫಾರ್ಮ್ ಬಂದ್ಮೇಲೆ ನೀವು ಈಗ ಲೋನ್ ತಗೊಳ್ಳಂತ ಎಲಿಜಿಬಲ್ ಆಗ್ಬಿಟ್ರಿ. ಈಗ ಅದು ಎಂತ ಲೋನ್ ರೀ? ಬಡ್ಡಿ ಇರ್ಲಾರ್ದಂತ ಲೋನ್. ಅಂದ್ರೆ 0% ಇಂಟ್ರೆಸ್ಟ್ ಲೋನ್ ಗಿವ್ ಟು ದ ಓನ್ಲಿ ಫಾರ್ ವರ್ಕರ್ಸ್ ಇನ್ ಮಾಲಿಂಗ್ರಾಯ್ ಫೈನಾನ್ಸ್. ಅದ್ಭುತ ಅಲ್ರಿ ಸರ್? ಎಸ್, ಇದ್ ಜೊತೆಗೆ ಸರ್ 2 ಅಕೌಂಟ್ ಮಾಡಿದ್ಮೇಲೆ ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಒಳಗ 2,000 ರೂಪಾಯಿ ಲೋನ್ ಕೊಡಂತ ವ್ಯವಸ್ಥೆ ಐತ್ರಿ. ಆ ಲೋನ್ ಕೂಡ ಯಾವ ರೀತಿ ಕಟ್ಬೇಕು ಅಂತಂದ್ರ ನಿಮ್ಮ ಜೋಬಿಂದ ಕಟ್ಟೋದ ಅವಶ್ಯಕತೆ ಇಲ್ಲ. 2ನೇದೇನ್ರಿ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇಂದ ಕಟ್ಟೋದು ಅವಶ್ಯಕತೆನೇ ಇಲ್ಲ ಸರ್. ಮತ್ತೆ ಯಾವ ರೀತಿ ಕಟ್ಬೇಕಂದ್ರ ಎಸ್, ದಟ್ ಈಸ್ ದ ಪ್ಲಾನ್ ಇನ್ ಮಾಲಿಂಗ್ರಾಯ್ ಫೈನಾನ್ಸ್ ಓನ್ಲಿ ಫಾರ್ ರೆಫರಲ್. ವಾಟ್ ಈಸ್ ದಟ್ ಮೀನಿಂಗ್ ಆಫ್ ದ ಮಾಲಿಂಗ್ರಾಯ್ ಫೈನಾನ್ಸ್? ಈ ಮಾಲಿಂಗ್ರಾಯ್ ಫೈನಾನ್ಸ್ ಇರುವಂತ ಲಾಭಗಳೇನು? ಯು ಕ್ಯಾನ್ ಶೇರ್ ಓನ್ಲಿ ಫಾರ್ ಯಾರು ಶೇರ್ ಮಾಡ್ತೀರಿ, ಯಾರು ಅಕೌಂಟ್ ಮಾಡ್ತೀರಿ ಅಂತವ್ರಿಗೆ ಬಡ್ಡಿ ಇಲ್ಲದ ಸಾಲ ಕೊಡತ್ತೀವಿ ಸಾಬ್ರ. 2,000 ಲೋನ್ಗೆ ನೀವ್ ಏನ್ ಮಾಡೋಗ್ರಿ, 4 ರೆಫರ್ ಮಾಡ್ರಿ.
ಯಾವಾಗ್ರಿ? ಒಂದು ತಿಂಗಳಿಗಾರ ಮಾಡ್ರಿ, 15 ದಿನಕ್ಕ ಮಾಡ್ರಿ, ಇಲ್ಲ 8 ದಿನಕ್ಕೆ ಮಾಡ್ರಿ, ಬೇಡ. ಇವತ್ತು ಲೋನ್ ತಗೊಂಡ್ರಲ್ಲ, ಇವತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಈ ಮಾಹಿತಿ ಬಗ್ಗೆ ಹೇಳ್ರಿ, ಮಾಲಿಂಗ್ರಾ ಫೈನಾನ್ಸ್ ಬಗ್ಗೆ ಮಾಹಿತಿ ಹೇಳಿ 4 ಅಕೌಂಟ್ ಮಾಡ್ಕೊಡ್ರಿ, ನಿಮ್ ಲೋನ್ ಕ್ಲೋಸ್. ನೀವು ಯಾರು ಒಂದ್ ರೂಪಾಯಿ ಕೈಯಿಂದ ಕಟ್ಟಬೇಕಿಲ್ಲ ಸರ್, ಓನ್ಲಿ ಫಾರ್ ರೆಫರ್ ಮಾಡ್ರಿ, ಇನ್ಕಮ್ ಬರ್ತಲ್ರಿ, ಆ ಇನ್ಕಮ್ ಮೇಲೆ ಲೋನ್ ಕಟ್ರಿ ಸರ್, ನಿಮ್ ಲೋನ್ ಕ್ಲೋಸ್ ಆಗ್ಬಿಡ್ತ್ರಿ. ನೀವು 4 ಅಕೌಂಟ್ ಮಾಡ್ತೀವಿ ಲೋನ್ ಕ್ಲೋಸ್ ಆಗ್ತದೆ. ಮರುದಿನ ಬೆಳಿಗ್ಗೆ ಮತ್ತೆ ನಿಮ್ಗೆ 5,000 ರೂಪಾಯಿ ಲೋನ್ ರಿಕ್ವೆಸ್ಟ್ ಕೇಳ್ತೀರಿ. ಯಾರು? ನಮ್ಮ ಮಾಲಿಂಗ್ರಾ ಫೈನಾನ್ಸ್ ಅವ್ರಿಗೆ ರಿಕ್ವೆಸ್ಟ್ ಬಂದ್ಬಿಡ್ತೀರಿ, ಅಣ್ಣ ಮತ್ತೆ ನಿಮ್ಗೆ ಲೋನ್ ಬೇಕಾದ್ರೆ ಕೊಡಕ್ ನಾ ರೆಡಿ ಇದ್ದೇನೆ. ವೈ? ಬಿಕಾಸ್ ಯು ಆರ್ ವರ್ಕರ್, ನೀವ್ ಒಬ್ಬರು ಲೀಡರ್ ಆಗಿ ವರ್ಕ್ ಮಾಡಕ್ ಜನ, ಹಿಂಗಾಗಿ ನಿಮ್ಗೆ 2,000 ಕೊಟ್ಟಿದ್ನಲ್ಲ, ಬಟ್ ಈಗ ಮತ್ತೆ 5,000 ಲೋನ್ ಕೊಡ್ತೀನಿ, ತಗೊಳ್ರಿ. ಡಿಪೆಂಡ್ ಅಪಾನ್ ನಿಮ್ದ್ರಿ. ನೀವಾಗಿ ಯಾವ್ದ್ರೆ ಮತ್ತೆ ನಾನು ವರ್ಕ್ ಮಾಡ್ತೀನಿ, ಮತ್ತೆ ನಾನು ಶೇರ್ ಮಾಡಿ ಈ ಲೋನ್ ನನ್ನ ಕ್ಲೋಸ್ ಮಾಡ್ತೀನಿ ಅಂತಂದ್ರ 5,000 ಲೋನ್ ತಗೊಳ್ರಿ. ಈ 5,000 ರೂಪಾಯಿ ಲೋನ್ ತಗೋಬೇಕಂದ್ರ ಇಲ್ಲಿ 2 ಕಂಡೀಷನ್ ಅದಾವ. ಏನ್ರಿ? ನಿಮ್ಮ ಅಕೌಂಟಿಗೆ ಹಣ ಬೇಕಪ್ಪ ಅಂತಂದ್ರ 5% ಹಣ ಕಟ್ ಆಗತ್ರಿ ನಿಮ್ಮ ಅಕೌಂಟಿಗೆ ಬೇಕಂದ್ರ. ಈ ಜೊತೆಗೆ ನೀವು ಒಬ್ರು ಲೀಡರ್ ಆಗಿ ನಾನು ವರ್ಕ್ ಮಾಡೇ ಮಾಡ್ತೀನಿ ಅಂದ್ರ ಮತ್ತೊಂದು ಆಪ್ಷನ್ ಕೊಡತ್ರಿ ನಮ್ಮ ಮಾಲಿಂಗ್ರಾ ಫೈನಾನ್ಸ್. ಏನ್ರಿ? ಆ 5% ಕೂಡ ನಿಮ್ಗೆ ಕಟ್ ಆಗೋದಿಲ್ರಿ ಸರ್. ಹಂಗಂದ್ರೆ ಎಷ್ಟು ಕೊಡ್ತಾರೆ ಸರ್ ಅಂದ್ರ, ಎಸ್ 5,000 ಫುಲ್ ಪೇಮೆಂಟ್ 5,000 ರೂಪಾಯಿ ನಿಮ್ಮ ಟಾಪ್ ಆಫ್ ವ್ಯಾಲೆಟ್ ನಾಗ ಜಮಾ ಮಾಡ್ತಾರ್ರಿ. ನೋಡ್ರಿ, ಇಲ್ಲಿ ವರ್ಕರ್ಗೆ ವಿತೌಟ್ ಇಂಟ್ರೆಸ್ಟ್ ಇಂದ ಲೋನ್ ಕೊಡ್ತಾರ, ಬಿಸಿನೆಸ್ ಮಾಡಕ್ ದಾರಿ ಹೇಳ್ಕೊಡ್ತಾರ, ಜೊತೆಗೆ ಆ ಲೋನ್ ನ ₹1 ಕಟ್ ಆಗ್ಲಾರ್ದನ್ಗೆ ಫುಲ್ ಪೇಮೆಂಟ್ ಕೂಡ ಟಾಪ್ ಆಫ್ ವ್ಯಾಲೆಟ್ ಹಾಕಾಕತ್ತಾರೆ. ಇದಕ್ಕಿಂತ ಮತ್ತೇನ್ ಬೇಕ್ರಿ ಸರ್ ಸೌಲಭ್ಯ? ನೆಕ್ಸ್ಟ್ ಕೊಡೋದು ನಿಮ್ಗೆ 5,000 ರೂಪಾಯಿ ಲೋನ್ ರೀ. ಆ 5,000 ರೂಪಾಯಿಂದ ನಿಮ್ಮ ಹಂತವಾಗಿ ಲೋನ್ ಬಡ್ತ್ರಿ. ಎಷ್ಟ್ರಿ? ನೆಕ್ಸ್ಟ್ ಕೊಡೋದು 10,000 ರೂಪಾಯಿ, ಆಮೇಲೆ 20,000, 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ. ಸರ್, ಈ ಸಿಸ್ಟಮ್ ನಾಗ ಕರೆಕ್ಟ್ ಆಗಿ ನೀವು ತಿಳ್ಕೊಂಡು ವರ್ಕ್ ಮಾಡ್ತೀನಿ ಅಂತಂದ್ರ ವಿತೌಟ್ ಇಂಟ್ರೆಸ್ಟ್ ಇಂದ 10 ಲಕ್ಷ ತನ ಸಾಲ ಕೊಡಂತ ನಾವು ರೆಡಿ ಮಾಡ್ತೀವಿ ಈ ಸಿಸ್ಟಮ್ ನ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ರಿ, ಬಂದವ್ರು ಜೂಮ್ ಮೀಟಿಂಗ್ನಾಗ ಇವತ್ತು ಏನೇನ್ ಕೇಳಾಕಿದ್ರಿ, ಈ ಪ್ಲಾನ್ ಏನ್ ಕೇಳಾದ್ರಲ್ಲ, ಜಸ್ಟ್ ಈ ಪ್ಲಾನ್ ಆದ್ಮೇಲೆ ನೀವು ಮನ್ಯಾಗ ಕುಂತು ಒಂದು ಅರ್ಧ ತಾಸು ಇದ್ರ ಬಗ್ಗೆ ಫೋಕಸ್ ಮಾಡ್ರಿ, ತಿಳ್ಕೊಳಕ್ ಪ್ರಯತ್ನ ಪಡ್ರಿ. ಸರ್, ಇಂತ ಒಂದು ಫೈನಾನ್ಸ್ ಇಡೀ ಇಂಡಿಯಾದಲ್ಲಿ ಆಲ್ ಓವರ್ ವರ್ಲ್ಡ್ ದಾಗ ಹುಡ್ಕಾದ್ರು ಸಿಗೋದಲ್ಲ ನಿಮ್ಗೆ. ರೈಟ್ ರೀ? ಇಂತೊಂದು ಆಪ್ಷನ್ ಐತ್ರಿ, ಯಾರು ಯೂಸ್ ಮಾಡ್ಕೊಂತೀರಿ ನಿಮ್ಮ ಜೀವನದಾಗ ಅದ್ಭುತವಾದ ಜೀವನ ಲೀಡ್ ಮಾಡ್ತೀರಿ ನೀವು. ಎಸ್ ಸರ್? ನಾವು ಇಲ್ಲಿ ಬಡ್ಡಿ ಇಲ್ಲದ ಸಾಲ ಕೊಡ್ತೀವಿ, ಆ ಬಡ್ಡಿ ಇಲ್ಲ ಅಂತಂದ್ರೆ ಫುಲ್ ಪೇಮೆಂಟ್ ಟಾಪ್ ಅಪ್ ಲೆಟ್ ಹಾಕ್ತಿವ್ರಿ. ಅದ್ರ ಜೊತೆಗೆ ನಿಮ್ಗೆ ಬಿಸಿನೆಸ್ ಮಾಡಕ್ನು ಪ್ಲಾನ್ ಕೂಡ ನಾವು ಹೇಳ್ಕೊಡತ್ತೀವ್ರಿ. ಸೂಪರ್ ಅಲ್ರಿ ಸರ್? ರೈಟ್. ಐ ಆಮ್ ಸೊ ಟುಡೇ ವೆರಿ ಹ್ಯಾಪಿ ಸರ್, ಬಿಕಾಸ್ ಈ ಒಂದು ಸಿಸ್ಟಮ್ ನಾಗ ಬಂದು, ಯಾಕಂದ್ರೆ ನಾ ಸಾಲಿ ಕಲ್ತಿದ್ದೆ 9ನೇ ಕ್ಲಾಸ್ ರೀ. ಇವತ್ತು 1,83,000 ರೂಪಾಯಿ ತಿಂಗಳಿಗೆ ಇನ್ಕಮ್ ತೊಗೊಳತ್ತೀನಿ ಅಂದ್ರೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ರಿ ನೀವು. ಒಟ್ಟು ಮಾಮೂಲಿ ಹುಡುಗ ಸಿದ್ದು ಇವತ್ತು 9ನೇ ಕ್ಲಾಸ್ ಕಲ್ತನು 1,80,000 ದುಡಿಯಾಕತಾನ ಅಂದ್ಮೇಲೆ ಸರ್ ನೀವು ಎಷ್ಟು ರೊಕ್ಕ ಇಲ್ಲಿ ದುಡಿಬಹುದು, ಜಸ್ಟ್ ಇಮ್ಯಾಜಿನೇಷನ್ ಮಾಡ್ರಿ. ರೈಟ್ ರೀ? ಇದ್ರ ಜೊತೆಗೆ ಅದ್ಭುತ ಪ್ಲಾನ್ ಸರ್. ಪ್ಲಾನ್ ಬಗ್ಗೆ ನಾವು ಯಾರು ಏನ್ ಮಾತಾಡಂಗಿಲ್ರಿ. ನಾಮಿನಿ ಫೆಸಿಲಿಟಿ ಕೂಡ ಐತ್ರಿ. ರೈಟ್ ರೀ? ನಾಮಿನಿ ಇಲ್ಲಿ ಬಂದಂತ ಬಿಸಿನೆಸ್ ಮಾಡ್ತೀರಿ, ಅದ್ ನನ್ ಗ್ಯಾರಂಟಿ ಐತ್ರಿ. ಬಿಸಿನೆಸ್ ಮಾಡ್ತಾ ಲೋನ್ ತಗೊಂಡಿರ್ತೀರಿ ನೀವು. 5,000 ರೂಪಾಯಿ ಮೇಲ್ಪಟ್ಟು ಯಾರನ್ನ ಲೋನ್ ತೊಡ್ರಿ. ಅನ್ಫಾರ್ಚುನೇಟ್ಲಿ ಭೂಮಿ ಒಳಗೆ ಯಾರು ಶಾಶ್ವತ ಇರಕ್ ಸಾಧ್ಯ ಇಲ್ಲ ಸರ್. ನೀವು 2,000 ತಗೋಬಹುದು, ದಿನಕ್ಕೆ 5,000 ತಗೋಬಹುದು, ಬೇಡ ಕ್ಯಾಪಿಂಗ್ 16,000 ರೂಪಾಯಿ ನೀವು ದುಡ್ತೀರ ಅಂತ ಅನ್ಕೊಡ್ರಿ. ಅನ್ಫಾರ್ಚುನೇಟ್ಲಿ ಇಸ್ ಡೆತ್. ನೋಡಿ ದಿಸ್ ಪಾಯಿಂಟ್, ಅನ್ಫಾರ್ಚುನೇಟ್ಲಿ ಡೆತ್ ಆಗ್ಬಿಟ್ರ ಅಂದ್ರ ಎಸ್ ನಮ್ಮ ಮಾಲಿಂಗ್ರಾ ಫೈನಾನ್ಸ್ ಒಳಗ ನೀವು ಯಾರಿಗೆ ನಾಮಿನಿ ಫೆಸಿಲಿಟಿ ಕೊಟ್ಟಿದ್ರಲ್ಲ, ಮರುದಿಂದ ಆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ನಿಮ್ಗೆ ಬರುವಂತ ಹಣ, ಪ್ರತಿದಿನ ಏನ್ ಆದಾಯ ಬರ್ತಿದ್ದಲ್ರಿ, ಆ ಆದಾಯ ನೀವು ಯಾರು ನಾಮಿನಿ ಕೊಟ್ಟಿರ್ತಲ್ಲ ಅವ್ರಿಗೆ ಅಮೌಂಟ್ ಮರುದಿನ ಅಂದ್ರ ಅವ್ರ ಅಕೌಂಟ್ ಹೋಗ್ಬಿಡುತ್ರಿ. ಜೊತೆಗೆ ನೀವು 5,000 ರೂಪಾಯಿ ಹಿಡಿದು ನೀವು 10 ಲಕ್ಷ ತನ ಸಾಲ ತಗೊಂಡಿದ್ರ ಆ ಸಾಲನ ಕ್ಲೋಸ್ ಮಾಡುವಂತ ವ್ಯವಸ್ಥೆ ಐತ್ರಿ. ಬಹಳ ಆಲೋಚನೆ ಮಾಡ್ರಿ ಸರ್, ಯಾಕಂದ್ರೆ ಈ ರೀತಿ ಸಿಸ್ಟಮ್ ಈ ರೀತಿ ಏನ್ ಕ್ರಿಯೇಟ್ ಮಾಡಿರಲ್ಲ, ಅದು ಸಾಮಾನ್ಯದ ಮಾತಲ್ಲ ಸಬ್ರ. ಕರೆಕ್ಟ್. ಈ ಜೊತೆಗೆ ಮರುದಿನದ ನಾಮಿನಿ ಹಚ್ಕೊಂಡಿಗೆ ಆ ಹಣ ಹೋಗುತ್ತೆ. ನೀವು ಅವ್ರು ಯಾವ ದಿನ ತಿರ್ಕೊಂಡಿರ್ತಾರ ಸರ್, ಅಲ್ಲಿ ತಿರ್ಕೊಂಡು ಹೋದ ದಿನ ಆ ಟೋಟಲಿ ನಮ್ಮ ಮಾಲಿಂಗ್ರಾ ಫೈನಾನ್ಸ್ ಒಳಗ ವಿಡ್ರಾಲ್ ಯಾರ್ಯಾರು ತೊಗೊಂಡಿರ್ತಾರ ಅದ್ರಾಗ 5% ಪ್ಲಸ್ ನಮ್ಮ ಮಾಲಿಂಗ್ರಾ ಸಂಸ್ಥೆಯಿಂದ ಸಮ್ ಪರ್ಸೆಂಟೇಜ್ ಹಣ ಕೂಡಿಸಿ ಅಲ್ಲಿ ಇದ್ದಂತ ಒಬ್ರು ಗ್ರೇಟ್ ಲೀಡರ್ನ ಇವ್ರ ಜೊತೆ ಕರ್ಕೊಂಡು ಹೋಗಿ ಅವ್ರು ತೀರೋದಂತ ಮನೆಗೆ ಹೋಗಿ ಈ ಹಣನ ಲೈವ್ ಆಗಿ ಕೊಟ್ಟು ಸಾಂತ್ವನ ಹೇಳ ಬರುವಂತ ಏಕೈಕ ಕಾನ್ಸೆಪ್ಟ್ ದಟ್ ಈಸ್ ಮಾಲಿಂಗ್ರಾ ಫೈನಾನ್ಸ್. ಸೂಪರ್ ಅಲ್ರಿ ಸರ್? ಇಂತ ಒಂದು ಅದ್ಭುತ ಆಗಿ ಕ್ರಿಯೇಟ್ ಮಾಡ್ಕೊಟ್ಟಾರಿ. ನಾ ಗ್ರೇಟ್ ಅದೇನ್ರಿ. ಇದ್ರ ಜೊತೆಗೆ ಮಾಲಿಂಗ್ರಾ ಫೈನಾನ್ಸ್ ಇಷ್ಟೇ ಅಲ್ಲ ಸಾಬ್ರ,
ಇಲ್ಲಿ ಯಾರು ದುಡಿಯಾಕತ್ತಾರಲ್ಲ ನಿಮಗೆ ಇಷ್ಟೆಲ್ಲ ಅಂತ ಲಾಭ ಐತ್ರಿ. ಅದ್ರ ಜೊತೆಗೆ ಮತ್ತೊಂದು ಮಗದೊಂದು ಲಾಭ ಕೊಡಕ್ ರೆಡಿ ಇದ್ದೀವಿ ನಾವು. ಏನ್ ಸರ್ ಅದು ಮತ್ತೊಂದು ಮಗದೊಂದು ಅಂದ್ರೆ? ಎಸ್, ನೀವು ಇಮ್ಯಾಜಿನೇಷನ್ ಕೂಡ ಮಾಡಕ್ ಸಾಧ್ಯ ಇಲ್ಲ ಸರ್. ಇಮ್ಯಾಜಿನೇಷನ್ ಏನ್ರಿ ಇಮ್ಯಾಜಿನೇಷನ್? ಎಸ್, ದಟ್ ಈಸ್ ಮಾಲಿಂಗ್ರಾಯ್ ಫೈನಾನ್ಸ್ ಸರ್. ಅದೇನಿತ್ತು ಸರ್ ನಮ್ಗೆ ಹೇಳ್ಬಿಡ್ರಿ ಅಂತಂದ್ರ? ಎಸ್, ನಿಮ್ಗೆ ಹೇಳೇ ಬಿಡ್ತೀನ್ರಿ. ಯಾಕಂದ್ರ ನನಗೂ ಬಹಳ ಖುಷಿ ಅನ್ಸತ್ರಿ ಮಾಲಿಂಗ್ರಾಯ್ ಫೈನಾನ್ಸ್ ಬಗ್ಗೆ ಹೇಳ್ಕೊಂತ ಕುಂತ್ಬಿಟ್ರ ದಿನಗಳ ಸಾಲದು ಸರ್. ರೈಟ್ ರೀ? ಏನ್ ಸರ್ ಅದು? ಅದೊಂದ್ ಸ್ವಲ್ಪ ನಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ರಿ ಅಂದ್ರ? ಎಸ್, ಕ್ಲಿಯರ್ ಆಗಿ ಹೇಳಕ್ ನಾ ರೆಡಿ ಆಗ್ತೀನ್ರಿ. ಎಸ್, ನಿಮ್ ಸ್ಕ್ರೀನ್ ಶೇರ್ ಆಗಾಗಿದೆ ಅನ್ಕೊಂಡೇನ್ರಿ ನಾನು. ಆಗ್ಲಿಲ್ಲ ಅಂದ್ರು ಆಗಂಗ್ ಮಾಡ್ತೀನಿ ಸರ್. ಯಾಕಂದ್ರೆ ಇದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳೇಬೇಕು. ಇವತ್ತು ಯಾರ್ಯಾರು ಬಂದಿರಿ ಟೋಟಲಿ 60 ಮೆಂಬರ್ಸ್. ಎಸ್, ನಿಮ್ಮ ಜೀವನ ಇವತ್ತಿಂದ ಬದಲಾವಣೆ ಆಗತ್ರಿ. ಬಟ್ ನೀವು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಎಸ್, ದಟ್ ಈಸ್ ಅವಾರ್ಡ್ ಅಂಡ್ ರಿವಾರ್ಡ್. ಏನ್ ಸರ್ ಇದು ಅವಾರ್ಡ್ ಅಂಡ್ ರಿವಾರ್ಡ್ ಅಂತಂದ್ರೆ? ಇಷ್ಟ ತನಕ ಈಸಿಯಾಗಿ ಮಾಡಬಹುದು. ಏನ್ರಿ ಅದು ಸರ್? ಅವಾರ್ಡ್ ಅಂಡ್ ರಿವಾರ್ಡ್ ಕೊಡದ್ರಿ ಮಾಲಿಂಗ್ರಾಯ್ ಫೈನಾನ್ಸ್ ಒಳಗ. ಏನ್ರಿ ಇಲ್ಲಿ ಲೆವೆಲ್ ವಾಯ್ಸ್ ಐತ್ರಿ. ಇಷ್ಟ ಏನಾಗ್ಬಿಟ್ಟಿದ್ರಿ, ಸುಮ್ನೆ ಯಾರು ಅಕೌಂಟ್ ಮಾಡ್ಬೇಕು, ಒಂದ್ ಅಕೌಂಟ್ 500 ಬರ್ತ, ಇಲ್ಲ ಮ್ಯಾಚಿಂಗ್ ಆಗ್ಬಿಟ್ರಿ 200 ಬರ್ತ, ಬಾಳ ಸರಳ ಆಗಿದ್ಬಿಡ್ತ್ರಿ. ಬಟ್ ಇನ್ನು ಮುಂದ ನಿಮ್ಮ ಟೀಮಿಗೆ ನೀವು ಸಪೋರ್ಟ್ ಮಸ್ಟ್ ಅಂಡ್ ಶುಡ್ ಆಗಿ ಮಾಡ್ಲೇಬೇಕು. ಯಾಕ್ರಿ? ಟೀಮ್ ಸಪೋರ್ಟ್ ನೀವು ಮಾಡ್ರಿ, ಟೀಮ್ನವರು ಲೆವೆಲ್ಗಳು ಬಂದ್ರ ನಿಮ್ಮ ಲೆವೆಲ್ಗಳು ಬರ್ತ್ರಿ ಸರ್. ಲೆವೆಲ್ ತಗೊಂಡು ಏನ್ ಮಾಡೋಣ ಸರ್? ಅದರಿಂದ ಏನ್ ಆದಾಯ ಐತಂದ್ರ? ಎಸ್, ಅದ್ಭುತ ಅಂತ ಆದಾಯ ಐತ್ ಸರ್. ಏನ್ ಆದಾಯ ರೀ? ಎಸ್, ಮೊದಲನೇ ಆದಾಯ, ಮೊದಲನೇ ಲೆವೆಲ್ ದಟ್ ಈಸ್ ಬ್ರೌನ್ಜ್ ಅನ್ನೋ ಲೆವೆಲ್ ನೀವು ತಗೋಬೇಕ್ರಿ. ಏನ್ ಮಾಡ್ಬೇಕ್ರಿ? ಅದಕ್ಕ ಬಹಳ ಸರಳ ಕೆಲಸ ಸರ್. ಇದ್ರೆ ನೀವೇನ್ ಮಾಡ್ತಿರಲ್ಲ ಅದನ್ನೇ ಕೆಲಸ ಮಾಡ್ರಿ. ಹಂಗಂದ್ರ ಈ ಬ್ರೌನ್ ತಗೋಬೇಕು ಏನ್ ಮಾಡ್ಬೇಕಂದ್ರ ರೈಟ್ ಸೈಡ್ ಒಂದು 10 ತಕೊಂಡ್ರಿ, ಲೆಫ್ಟ್ ಸೈಡ್ 10 ತಕೊಂಡು ಮಾಡ್ಬೇಕ್ರಿ. ಬಟ್ ಇದ್ರಾಗ ನಿಮ್ಗೊಂದು ಕಂಡೀಷನ್ ಏನ್ರಿ? ಮಸ್ಟ್ ಅಂಡ್ ಶುಡ್ ಆಗಿ ರೈಟ್ ಮತ್ತು ಲೆಫ್ಟ್ ಒಳಗ 5 ಡೈರೆಕ್ಟ್ ಆಗಿ ನೀವು ಸ್ಪಾನ್ಸರ್ ಮಾಡ್ಲಿರ್ಬೇಕು ಆ ಅಕೌಂಟ್ ನ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನೀವು ಡೈರೆಕ್ಟ್ 5 ಅಕೌಂಟ್ ಮಾಡ್ಲಿಲ್ಲ ಅಂದ್ರ ನಿಮ್ಮ ಬ್ರೌನ್ ಜನ ಲೆವೆಲ್ ಬರೋದಿಲ್ಲ ಸರ್. ಬ್ರೌನ್ ಜನ ಲೆವೆಲ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? 5 ಅಕೌಂಟ್ ಮಾಡ್ತೀರಿ, ಜೊತೆಗೆ ನಿಮ್ದು ರೆಫರ್ ಇರ್ಬೇಕು. 10 ತಗೊಂಡು ಒಟ್ಟು ಆತಂದ ಅನ್ಕೊಳ್ರಿ, ನಿಮ್ಗೆ ಅವಾಗ ಬ್ರೌನ್ ಲೆವೆಲ್ ಬರ್ತೀರಿ. ಅದಕ್ಕ ಮತ್ತೊಂದು ರಿವಾರ್ಡ್ ಕೊಡತ್ರಿ, ದಟ್ ಈಸ್ 1,000 ರೂಪಾಯಿ ಕ್ಯಾಶ್ ಬೋನಸ್. ಅದ್ಭುತ ಅಲ್ರಿ ಸರ್? ಇಲ್ಲಿ ನೀವು ರೆಫರ್ ಮಾಡಿದ ಇನ್ಕಮ್ ಬಂತು, ಮ್ಯಾಚಿಂಗ್ ಮಾಡಿದ ಇನ್ಕಮ್ ಬಂತು, ಜೊತೆಗೆ ಮತ್ತೊಂದು ಅವಾರ್ಡ್ ಅಂಡ್ ರಿವಾರ್ಡ್ ಅಂತ ಹೇಳಿ 1,000 ರೂಪಾಯಿ ಎಕ್ಸ್ಟ್ರಾ ಕ್ಯಾಶ್ ಬೋನಸ್ ಕೊಡತ್ತೀವ್ರಿ. ಅಂದ್ರ ಅರ್ಥ ಏನಾತ್ರಿ? ನಿಮ್ಮ ತಳಗ 10 ಮಂದಿ ಲೀಡರ್ನ ನೀವು ಕ್ರಿಯೇಟ್ ಮಾಡ್ಬೇಕಾದ್ರಿ ಸ್ಟಾರ್ಟಿಂಗ್ ಒಳಗೆ. ನೆಕ್ಸ್ಟ್ ಅದ್ಭುತ ರೀ, ಎರಡನೇ ಲೆವೆಲ್ ಏನ್ ಸರ್? ಎರಡನೇ ಲೆವೆಲ್ ಐತ್ರಿ ಸಿಲ್ವರ್. ಈ ಸಿಲ್ವರ್ ನ ಲೆವೆಲ್ ನೀವು ಬರ್ಬೇಕಂದ್ರ ನೀವು ಹೋದ ಸಲ ಏನು ಬ್ರೌನ್ಜ್ ಆಗಿದ್ರಲ್ಲ ಅಂತ 2 ಲೀಡರ್ನ ನೀವು ಕ್ರಿಯೇಟ್ ಮಾಡ್ಬೇಕು. ವಿಲ್ ಬಿ ಮಸ್ಟ್ ಅಂಡ್ ಶುಡ್. ಇಷ್ಟ ದಿನ ಏನಾಗ್ಬಿಟ್ರಿ, ಒಂದು ಟ್ರೈನ್ ಆಗ್ಬಿಟ್ಟಿತ್ತು. ಯಾರು ಗಾಡಿ ಹತ್ತಾರ, ಯಾರು ಹೋಗ್ತಾರ ಸಂಬಂಧ ಇದ್ದಿಲ್ಲ. ಬಟ್ ಈಗ ಬಹಳ ಟೀಮಿಗೆ ಬಹಳ ಫೋಕಸ್ ಕೊಟ್ಟು ಒಂದು ಲೀಡರ್ನ ಕ್ರಿಯೇಟ್ ಮಾಡೋಕ್ ನೀವು. ಎಂತ ಲೀಡರ್ನ? ಬ್ರೌನ್ಜ್ ಅನ್ನ 2 ಲೀಡರ್ನ ಕ್ರಿಯೇಟ್ ಮಾಡೋಕು. ಲೆಫ್ಟ್ 2 ಬ್ರೌನ್ಜ್, ರೈಟ್ 2 ಬ್ರೌನ್ಜ್ ಮಾಡ್ಬಿಟ್ರೆ ಸಾಕ್ರಿ, ನಿಮ್ಗೆ ಲೆವೆಲ್ ಬರ್ತ್ರಿ. ದಟ್ ಈಸ್ ನೇಮ್ ಇನ್ ಸಿಲ್ವರ್. ಈ ಸಿಲ್ವರ್ ಅನ್ನ ಲೆವೆಲ್ ಬಂದ್ರ ನಿಮ್ಗ ಮತ್ತೆ ಅವಾರ್ಡ್ ಅಂಡ್ ರಿವಾರ್ಡ್ ಅಂತ ಹೇಳಿ 8,000 ರೂಪಾಯಿ ಕ್ಯಾಶ್ ಕೊಡ್ತೀವಿ ಸರ್ ನಾವು. ಸೂಪರ್ ಅಲ್ರಿ ಸರ್? ಅದ್ಭುತ ಅಲ್ರಿ? ಸಿಲ್ವರ್ ನಂಬರ್ ಲೆವೆಲ್ ಯಾರು ಬರ್ತೀರ ಅಂತವ್ರಿಗೆ 8,000 ರೂಪಾಯಿ ಕ್ಯಾಶ್ ಅವಾರ್ಡ್ ಕೊಡ್ತೀವ್ರಿ ಸರ್. 8,000 ಆಗಿದ್ದೇನ್ರಿ? ಮತ್ತೆ ಮುಂದೆ ಏನ್ರ ಐತಂದ್ರ ಎಸ್, ಹೊಡಿ 9 ಲೆಕ್ಕದ 9 ಲೆವೆಲ್ಗಳು ಅದಾವ್ರಿ ಸಾಬ್ರ. 3ನೇ ಲೆವೆಲ್ ಬಂತ ನೋಡ್ರಿ, ಗೋಲ್ಡ್. ನಿಜವಾದ ಗೋಲ್ಡ್ ಆಗ್ಬೇಕಂತಂದ್ರ ನೀವೇನ್ ಮಾಡ್ಬೇಕ್ರಿ? ಸಿಲ್ವರ್ ನ 2 ಲೀಡರ್ನ ಕ್ರಿಯೇಟ್ ಮಾಡ್ಬೇಕು. ಲೆಫ್ಟ್ ಮತ್ತು ರೈಟ್ ಇಬ್ಬರಿಗೆ ಸರ್, ಬರೀ ಇಬ್ಬರಿಗೆ ಫೋಕಸ್ ಮಾಡ್ರಿ ಸಾಕು. ನೀವು ಇಷ್ಟ 100 ಮಂದಿ ಫೋಕಸ್ ಮಾಡ್ರಿ ಬೇಡ. ಇನ್ನು ಮುಂದ ಕೇವಲ 2 ಲೀಡರ್ನ ಕ್ರಿಯೇಟ್ ಮಾಡ್ಬಿಟ್ರಿ ಸಾಕು. ನೀವು ಸಿಲ್ವರ್ ಅನ್ನ 2 ಲೀಡರ್ ಕ್ರಿಯೇಟ್ ಮಾಡ್ರಿ, ನೀವು ಗೋಲ್ಡ್ ಅನ್ನ ಲೆವೆಲ್ ಬರ್ತೀರಿ ಸರ್. ಗೋಲ್ಡ್ ಲೆವೆಲ್ ಆದ್ಮೇಲೆ ನಿಮ್ ಇನ್ಕಮ್, ಎಕ್ಸ್ಟ್ರಾ ಇನ್ಕಮ್ ಸಾಬ್ರ 32,000 rupees ಎಕ್ಸ್ಟ್ರಾ ಅವಾರ್ಡ್ ಅಂಡ್ ರಿವಾರ್ಡ್. ಸೂಪರ್ ರೀ? ಎಸ್, ಇದು 3ನೇ ಆಪ್ಷನ್ ಐತಿ ಸರ್. ಬಟ್ 4ನೇ ಆಪ್ಷನ್ ಯಾವ್ದೈತ್ರಿ? ದಟ್ ಈಸ್ ನೇಮ್ ಇನ್ ಪ್ಲಾಟಿನಮ್. ಸರ್ ಪ್ಲಾಟಿನಮ್ ಬರ್ಬೇಕಂದ್ರ ಈ ಲೆವೆಲ್ ರೀಚ್ ಮಾಡ್ಬೇಕು ಏನ್ ಮಾಡ್ಬೇಕ್ರಿ? ಬಹಳ ಸರಳ ಕೆಲಸ ಸರ್.
ಏನ್ರಿ 2 ಗೋಲ್ಡನ್ ಸ್ಟಾರ್ ಗಣೇಶ್ ಯಾವ ರೀತಿ ಅದಾನ್ರಿ, ಆ ಗೋಲ್ಡನ್ ಸ್ಟಾರ್ ಗಣೇಶ್ ನಿಮ್ಮ ಟೀಮ್ ಒಳಗ ಇಬ್ಬಿಬ್ಬರನ್ನ ಲೀಡರ್ನ ಕ್ರಿಯೇಟ್ ಮಾಡ್ರಿ ಸಾಕು ನೀವು. ಸರ್ ಗೋಲ್ಡನ್ ಸ್ಟಾರ್ ನೀವು ರೆಡಿ ಮಾಡ್ಬಿಟ್ರಿ ಸರ್ ಸಾಕು, ನಿಮಗ ಪ್ಲಾಟಿನಮ್ ಅಂತ ಹೇಳಿ ಒಂದು ಲೆವೆಲ್ ಬರ್ತೀರಿ. ಆ ಪ್ಲಾಟಿನಮ್ಗೆ ಎಕ್ಸ್ಟ್ರಾ ಅವಾರ್ಡ್ ಅಂಡ್ ರಿವಾರ್ಡ್ 28,000 rupees. ಸೂಪರ್ ಅಲ್ರಿ ಸರ್. 1,28,000 ರೂಪಾಯಿ ಈ ಪ್ಲಾಟಿನಮ್ ಬರ್ತಂದ್ರ ಯಾಕೆ ಮಾಡಬಾರ್ದ್ರಿ ಸರ್ ನೀವು? ನಿಮ್ಮ ಟೀಮ್ ಒಳಗೆ ಇಬ್ರು ಗೋಲ್ಡ್ ನ ರೆಡಿ ಮಾಡ್ರಿ, ಏನ್ ದೊಡ್ಡ ವಿಷಯ ಐತ್ರಿ. ಹೌದಲ್ರಿ, ಬಂಗಾರದ ಮನುಷ್ಯ ಇಬ್ಬಿಬ್ರು ಹಿಡ್ಕೊಂಡ್ಬಿಟ್ರೆ ಸಾಕ್ರಿ. ಅಂದ್ರೆ ಅರ್ಥಿನ್ರಿ, ನಾನು ಪದೇ ಪದೇ ಇದೇ ಮಾತು ಹೇಳ್ತೇನ್ರಿ, ನಿಮ್ಮ ಟೀಮ್ ಒಳಗ ಈಗ ಲೀಡರ್ನ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಕ್ರಿಯೇಟ್ ಮಾಡ್ಲೇಬೇಕು. ವೈ? ಅವರು ನೀವು ಕ್ರಿಯೇಟ್ ಮಾಡ್ಮೇಲೆ ನಿಮ್ಮ ಲೆವೆಲ್ ನ ಚೇಂಜ್ ಆಗತ್ರಿ. ರೈಟ್ ರೀ? ಸೂಪರ್. ನೆಕ್ಸ್ಟ್ ಡೈಮಂಡ್. ಸರ್ ಇಷ್ಟ ತನಕ ನಿಮ್ ಪ್ಲಾಟಿನಮ್ ಹೇಳೇನ್ರಿ, ಈಗ ನಿಜವಾದ ಡೈಮಂಡ್ ಬರ್ತಾರಿ. ಆಲ್ರೆಡಿ ನಮ್ ಟೀಮ್ನಾಗ ಡೈಮಂಡ್ಗಳು ಬಹಳ ಮಂದಿ ಅದಾರ್ರಿ. ಎಸ್ ಸರ್ ನೋ? ಎಸ್. ಅವಾರ್ಡ್ ಅಂಡ್ ರಿವಾರ್ಡ್ ಒಳಗ ನಿಮ್ಮ ಡೈಮಂಡ್ ಅಂತ ಹೇಳಿ ನಮ್ಮ ಮಾಲಿಂಗರಾಯ್ ಫೈನಾನ್ಸ್ ಈ ಒಂದು ಅವಾರ್ಡ್ ತಗೋಬೇಕಂದ್ರ ನೀವು ಕ್ರಿಯೇಟ್ ಫಾರ್ 2 ಲೀಡರ್ಸ್. ಎಂತವ್ರನ್ನ? ಪ್ಲಾಟಿನಮ್ ಅನ್ನೋ 2 ಲೀಡರ್ನ ಕ್ರಿಯೇಟ್ ಮಾಡ್ರಿ ಸಾಕು. ನಿಮ್ಗ ಅವಾಗ ಡೈಮಂಡ್ ಅಂತ ಲೆವೆಲ್ ಬರ್ತ್ರಿ. ಆ ಡೈಮಂಡ್ ಗೆ ಇನ್ಕಮ್, ಎಕ್ಸ್ಟ್ರಾ ಇನ್ಕಮ್, ದಟ್ ಈಸ್ ನೇಮ್ ಇನ್ ಅವಾರ್ಡ್ ಅಂಡ್ ರಿವಾರ್ಡ್ 5,12,000 ರೂಪಾಯಿ ಸರ್. ಹಲೋ, ಜಸ್ಟ್ ಇಮ್ಯಾಜಿನೇಷನ್ ಮಾಡ್ರಿ. 5,12,000 ರೂಪಾಯಿ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಸರ್. ದಯವಿಟ್ಟು ನಂದು ರಿಕ್ವೆಸ್ಟ್ ಏನೈತ್ರಿ, ಎಲ್ಲರೂ ಡೈಮಂಡ್ ಆಗ್ಬೇಕು. ಈಗ ಕೆಲವು ಜನ ಅಂತಾರ ಸರ್ ಡೈಮಂಡ್ ಅಲ್ಲಿಗೆ ಲಾಸ್ಟ್ ಆಗ್ಬಿಡ್ತೇನ್ರಿ. ನೋ ಸರ್, ಮಾಲಿಂಗರಾಯ್ ಫೈನಾನ್ಸ್ ಒಳಗ ನಾವು ಗಿಫ್ಟ್ ಕೊಡಕ್ ರೆಡಿ ಅವ್ರಿ, ಬಟ್ ಗಿಫ್ಟ್ ತೊಳಕ್ ನೀವು ರೆಡಿ ಆಗ್ಬೇಕು. ಎಸ್. ಡೈಮಂಡ್ ಆದ್ಮೇಲೆ ಮತ್ತೊಂದು ಲೆವೆಲ್ ಬರ್ತೀರಿ, ದಟ್ ಈಸ್ ನೇಮ್ ಇನ್ ಬ್ಲೂ ಡೈಮಂಡ್. ಆಗ್ಲೇ ನೀವು ಸಾದಾ ಡೈಮಂಡ್ ಇದ್ರಿ, ಬಟ್ ಈಗ ನೀವು ಬ್ಲೂ ಡೈಮಂಡ್ ಆಗ್ತೀರಿ. ಹಂಗಂದ್ರ ನೀವೇನ್ ಮಾಡೋಕ್ರಿ? ಎಸ್, ಕ್ರಿಯೇಟ್ ಮಾಡೋಕ್ರಿ. ಏನ್ರಿ? ಇಬ್ಬಿಬ್ರಲ್ಲ ಡೈಮಂಡ್ ಅನ್ನ ಕ್ರಿಯೇಟ್ ಮಾಡ್ರಿ ಸಾಕು. 2 ವಜ್ರದಂತನ ಲೀಡರ್ನ ಕ್ರಿಯೇಟ್ ಮಾಡ್ರಿ, ಡೈಮಂಡ್ ಅನ್ನ ಲೀಡರ್ನ ಕ್ರಿಯೇಟ್ ಮಾಡ್ರಿ ಸಾಕ್ರಿ. ನೀವು ಬ್ಲೂ ಡೈಮಂಡ್ ಅಂತ ಲೆವೆಲ್ ಬರ್ತೀರಿ. ಆ ಬ್ಲೂ ಡೈಮಂಡ್ ನೀವು ಯಾವಾಗ ಲೆವೆಲ್ ರೀಚ್ ಆಗ್ತೀರಿ ಅವಾಗ ನಿಮ್ಗ ಎಕ್ಸ್ಟ್ರಾ ಕ್ಯಾಶ್ ಅವಾರ್ಡ್ ಕೊಡಕ್ ರೆಡಿ ಆಗಿವ್ರಿ. ಎಸ್ ಸರ್, ಎಷ್ಟ್ ಕೊಡ್ತೀರಿ ಸರ್ ಅಂದ್ರ? ಎಸ್, ಬ್ಲೂ ಡೈಮಂಡ್ ಏನ್ ಲೆವೆಲ್ ಐತ್ರಿ ಆ ಲೆವೆಲ್ ತಕ್ಕಂಗೆ ಇನ್ಕಮ್ ಕೊಡ್ತೀರಿ. ಅದು 20,48,000 ರೂಪಾಯಿ ಸರ್. ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಸರ್, ಇಬ್ರು ಡೈಮಂಡ್ ನೀವು ಕ್ರಿಯೇಟ್ ಮಾಡ್ಬಿಟ್ರೆ ಸಾಕ್ರಿ ಸರ್. ನಿಮ್ ಕೆಲಸ 100 ಮಂದಿ ಮಾಡೋದ್ ಅವಶ್ಯಕತೆ ಇಲ್ರಿ ಸರ್. ಬರೀ ಇಬ್ಬರ ಮೇಲೆ ಫೋಕಸ್ ಮಾಡ್ರಿ, ಇಬ್ಬರನ್ನ ಲೆವೆಲ್ ರೀಚ್ ಮಾಡ್ರಿ ಸಾಕ್ರಿ. ನಿಮ್ಮ ಲೆವೆಲ್ ಬರ್ತೀರಿ, ದಟ್ ಈಸ್ ಬ್ಲೂ ಡೈಮಂಡ್. ಆ ಬ್ಲೂ ಡೈಮಂಡ್ ಗೆ 20,48,000 ರೂಪಾಯಿ ಎಕ್ಸ್ಟ್ರಾ ಬೋನಸ್ ಕೊಡಕ ಮಾಲಿಂಗರಾಯ್ ಫೈನಾನ್ಸ್ ರೆಡಿ ಇತ್ತು ಸಾಬ್ರ. ಸೂಪರ್ ಅಲ್ರಿ ಸರ್. ಇದ್ರ ಜೊತೆಗೆ ಮತ್ತೊಂದ್ ಐತ್ರಿ ಸರ್, 20 ಲಕ್ಷ ಸಾಕ್ ಬಿಡ್ರಿ ಸರ್. ನಮ್ ಜೀವನದಾಗ ನಾವು 20 ಲಕ್ಷ ನೋಡಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರ. ಎಸ್, 20 ಲಕ್ಷಕ್ಕೆ ನೀವು ಸಾಕಂದ್ರಿ, ಬಟ್ ನಮ್ಮ ಮಾಲಿಂಗರಾಯ್ ಫೈನಾನ್ಸ್ ಒಳಗ ಒಂದು ಸ್ಟೆಪ್ ಮುಂದೆ ಇರ್ತೀರಿ ಯಾವಾಗ್ಲು. ಏನ್ರಿ ಆ ಸ್ಟೆಪ್ ಅಲ್ಲಿ ಐತ್ರಿ? ನೋಡ್ತಿರ್ಬೋದು ಸ್ಕ್ರೀನ್ ಒಳಗ, ದಟ್ ಈಸ್ ನೇಮ್ ಇನ್ ಕ್ರೌನ್. ಇಷ್ಟಂದ್ರೆ ಬ್ಲೂ ಡೈಮಂಡ್ ಆಗಿದ್ರಲ್ಲ ಸರ್, ಇನ್ನು ಮುಂದೆ ನೀವೇನ್ ಮಾಡಕ್ರಿ? ಬ್ಲೂ ಡೈಮಂಡ್ ಅನ್ನ ಲೀಡರ್ನ ಇಬ್ಬಿಬ್ರನ್ನ ಕ್ರಿಯೇಟ್ ಮಾಡ್ರಿ ಸಾಕ್ರಿ. ನಿಮ್ಮ ಲೆವೆಲ್ ಆಗತ್ರಿ, ದಟ್ ಈಸ್ ನೇಮ್ ಇನ್ ಕ್ರೌನ್. ಸರ್ ಕ್ರೌನ್ ಬಂದ್ರ ಎಷ್ಟು ಕೊಡ್ತೀರಿ ಸರ್? ಇದಕ್ಕೆ ಎಕ್ಸ್ಟ್ರಾ ಏನೋ ಇನ್ಕಮ್ ಕೊಡ್ತೀರಿ ಅಂದ್ರೆ? ಎಸ್ ಸರ್, ಬ್ಲೂ ಡೈಮಂಡ್ ಆಗಿದ್ದಕ್ಕ ನಿಮ್ಗೆ 20,48,000 ಕೊಟ್ರಿ. ಬಟ್ ಈಗ ಕ್ರೌನ್ ಆಗ್ಬಿಟ್ರಲ್ಲ, ಈ ಕ್ರೌನ್ ನೀವ್ ಹೆಂಗಾದ್ರಿ? ಬ್ಲೂ ಡೈಮಂಡ್ ಅನ್ನ ಇಬ್ಬಿಬ್ಬರ ಲೀಡರ್ನ ಕ್ರಿಯೇಟ್ ಮಾಡಿದ್ರಿ ನೀವು ಅಷ್ಟ. ಅಂದ್ರ ಮಾಲಿಂಗರಾಯ್ ಫೈನಾನ್ಸ್ ಬಗ್ಗೆ ಹೇಳಿ ಈ ಲೆವೆಲ್ ಅನ್ನ ರೀಚ್ ಮಾಡ್ಬಿಟ್ಟಪ್ಪ ಸಾಕಂತ ಹೇಳಿದ್ರಿ ನೀವು. ಇಷ್ಟಕ್ಕೆ ನಿಮ್ಗೆ ಆದಾಯ, ಎಕ್ಸ್ಟ್ರಾ ಬೋನಸ್, ಬಿಸಿನೆಸ್, ಸ್ಪಾನ್ಸರ್, ಮ್ಯಾಚಿಂಗ್ ಇನ್ಕಮ್ ಇವೆಲ್ಲ ಬಿಟ್ಟು ಇದು ಎಕ್ಸ್ಟ್ರಾ ಅವಾರ್ಡ್ ಕೊಡ್ತಾರಿ. ಅವಾರ್ಡ್ ಅಂಡ್ ರಿವಾರ್ಡ್ ನಿಮ್ಗೆ ಸನ್ಮಾನ ಮಾಡಿ ಕ್ರೌನ್ ಆಗಿದ್ದಕ್ಕ 81,92,000 ರೂಪಾಯಿ ಕೊಡ್ತಾರ ಸರ್. 81,92,000 ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಸರ್. ಇದು ಕನಸು ಮನಸ್ಸಿನಲ್ಲೂ ಇಷ್ಟು ಹಣ ಯಾರು ಎಣ್ಸ್ಯಾರಿಲ್ಲ ಗೊತ್ತಿಲ್ಲ ನನ್ಗೆ. ಬಟ್ ಇಷ್ಟೊಂದು ಹಣ ಕೊಡಕ ಮಾಲಿಂಗರಾಯ್ ಫೈನಾನ್ಸ್ ರೆಡಿ ಐತ್ರಿ, ಬಟ್ ತೊಗೊಳಕ್ ನೀವು ರೆಡಿ ಆಗಿರಿ. ಓಕೆ ಸರ್, ಸಾಕ್ ಬಿಡ್ರಿ. 81 ಲಕ್ಷ ಹೇಳಿದ್ರಲ್ಲ ಸಾಕ್ರಿ ಸರ್, ನಾನು ವರ್ಕ್ ಮಾಡ್ತೀನಿ ಅಂತ ಅಂದವರಿಗೆ ಮತ್ತೊಂದು ಗಿಫ್ಟ್ ಕೊಡಕ್ ರೆಡಿ ನಾವು. ಏನ್ರಿ? ದಟ್ ಈಸ್ ಅಂಬಾಸೆಡರ್. ಈ ಸಿಸ್ಟಮ್ ದಾಗ ನೀವು ಒಂದು ಅದ್ಭುತವಾದಂತ ಒಂದು ಹೆಸರು ಏನಪ್ಪಾ ಅಂತಂದ್ರ ಅಂಬಾಸೆಡರ್ ಲೆವೆಲ್ ಸರ್. ಈ ಅಂಬಾಸೆಡರ್ ಲೆವೆಲ್ ಬರ್ಬೇಕಂದ್ರ ಬಹಳ ಈಜಿ ಐತ್ರಿ ಕೆಲಸ. ಏನ್ರಿ?
ನೀವೇನ್ ಆಗಿದ್ರಲ್ಲ ಆ ಲೆವೆಲ್ ನ ಇಬ್ಬರನ್ನ ಲೀಡರ್ ನ ಕ್ರಿಯೇಟ್ ಮಾಡ್ರಿ ಸಾಕು ನಿಮ್ ಕೆಲಸ. ಬರೀ ಇಬ್ಬರು ಲೀಡರ್ ಸರ್, 50 ಮಂದಿ 100 ಮಂದಿ ಟೀಮ್ ನ ಕಟ್ಟುವ ಬೇಡ ಸರ್. ಕೇವಲ ಇಬ್ಬರು ಲೀಡರ್ ಮೇಲೆ ಫೋಕಸ್ ಮಾಡ್ರಿ ಸಾಕು. ಕೇವಲ ಇಬ್ಬರು ಲೀಡರ್ ನ ಫೋಕಸ್ ಮಾಡ್ರಿ, ಅವ್ರ ಕ್ರೌನ್ ಅನ್ನೋ ಲೆವೆಲ್ ಗೆ ರೀಚ್ ಮಾಡ್ರಿ ಸಾಕು ನಿಮ್ ಕೆಲಸ. ಯು ಆರ್ ಎ ವಿನ್. ಏನ್ ವಿನ್ ಆಗ್ತೀರಿ? ದಟ್ ಈಸ್ ನೇಮ್ ಇನ್ ಅಂಬಾಸೆಡರ್. ಸರ್ ನೀವು ಅಂಬಾಸೆಡರ್ ನ ಲೆವೆಲ್ ರೀಚ್ ಆಗ್ಬಿಟ್ರೆ ಸಾಕ್ರಿ, ಈ ಲೆವೆಲ್ ಗೆ ಎಕ್ಸ್ಟ್ರಾ ಅವಾರ್ಡ್ ಅಂಡ್ ರಿವಾರ್ಡ್ ಕೊಡ್ಲೇಬೇಕಲ್ಲ, ಕ್ಯಾಶ್ ಎಷ್ಟ್ರಿ? ಕನಸು ಮನಸ್ಸಿನಲ್ಲೂ ನೀವು ಇಷ್ಟು ಹಣ ನೋಡಿರೋದಲ್ಲ ಸರ್. ಅಷ್ಟು ಹಣ ಅದು ಕೇವಲ 3,27,60,000 ರೂಪಾಯಿ ಸರ್. ಎಷ್ಟ್ರಿ? 3,27,68,000 ರೂಪಾಯಿ ಸರ್. ಸರ್ ಇನ್ ಮುಂದೆ ನೀವು ಕರೋಡೋಪತಿ ಸರ್. ಈಗ ಅಂಬಾಸೆಡರ್ ಲೆವೆಲ್ ಬಂದ್ಬಿಟ್ರೆ ಸಾಕು ಸರ್, ನೀವು ಕರೋಡೋಪತಿ. ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಸರ್. ಕರೋಡೋಪತಿ ಆಗಕ್ಕೆ ಹೊರಗಡೆ ನೀವು ಏನ್ ಕೆಲಸ ಮಾಡಿದ್ರೆ ಆಗಕ್ ಸಾಧ್ಯ ಸರ್. ಇಲ್ಲಿ ಏನ್ ಮಾಡಕ್ ಹೋಗ್ಬೇಡಿ ಸರ್, ಯು ಕ್ಯಾನ್ ಓನ್ಲಿ ಫಾರ್ ರೆಫರಲ್. ನೀವು ರೆಫರಲ್ ಮಾಡ್ರೆ ಸಾಕ್ರಿ, ಇಂತ ಒಂದು ಅದ್ಭುತವಾಗಿ ಇನ್ಕಮ್ ನೀವು ತಗೋಬಹುದು ನಮ್ಮ ಮಾಲಿಂಗ್ ರೆಫರೆನ್ಸ್ ಒಳಗೆ. 3 ಕೋಟಿ ತಗೊಂಡ್ಬಿಟ್ರಲ್ರಿ, ಇಲ್ಲಿಗೆ ಸಾಕಲ್ರಿ ಸರ್? ಹೌದಲ್ರಿ? ಇಲ್ಲ ಸರ್, ಇದು 8ನೇ ಆದಾಯ ಸರ್. ನಾನ್ ನಿಮ್ಗೆ ಆಗ್ಲೇ ಒಂದ್ ಪದ ಉಪಯೋಗ ಮಾಡಿದೆ. ನಾನು ಏನಂತೇಳಿ 9 ಲೆವೆಲ್ ಕೊಡಕ್ ರೆಡಿ ಐತ್ರಿ. 9 ನವಗ್ರಹಗಳು ಮಾಲಿಂಗ್ ರೆಫರೆನ್ಸ್ ನಿಮ್ಗೆ ಕೊಡಕ್ ರೆಡಿ ಐತ್ರಿ. ಅದು 9ನೇ ಆಫರ್ ಏನಪ್ಪಾ ಅಂದ್ರ, ಈಸ್ ಎ ಬಿಗ್ ಆಫರ್ ಇನ್ ಮಾಲಿಂಗ್ ರೆಫರೆನ್ಸ್ ಒಳಗ. ದಟ್ ಈಸ್ ನೇಮ್ ಇನ್ ಸಿಇಒ. ಏನ್ ಸರ್? ಸಿಇಒ. ನಮ್ಮ ಮಾಲಿಂಗ್ ರೆಫರೆನ್ಸ್ ನೀವು ಒಂದು ಈ ಟೈಟಲ್ ನ ತಗೊಂಡ್ಬಿಟ್ರೆ ಸಾರ್ ಸರ್, ನಿಮ್ಮ ಜೀವನ ಪಾವನ ಸರ್. ಇಲ್ಲಿ ಏನ್ ಮಾಡ್ಬೇಕ್ರಿ? ಸೇಮ್ ಟು ಸೇಮ್ ಕಾಪಿ ಸರ್. ಅಂಬಾಸೆಡರ್ ನ ಲೆವೆಲ್ ನ ರೀಚ್ ಆಗೋರ್ಗೆ ಇಬ್ಬರನ್ನ ಲೀಡರ್ ನ ಕ್ರಿಯೇಟ್ ಮಾಡ್ರಿ ಸಾಕು. ನೀವು ಆ ಇಬ್ಬರು ಲೀಡರ್ ನ ರೀಚ್ ಆಗಿ ಮಾಡಿಸ್ಬಿಟ್ರೆ ಸಾಕ್ರಿ, ನೀವು ಒಂದು ಟೈಟಲ್ ರೀಚ್ ಆಗ್ತೀರಿ. ದಟ್ ಈಸ್ ನೇಮ್ ಇನ್ ಸಿಇಒ. ಈ ಸಿಇಒ ಗೆ ಯಾರು ರೀಚ್ ಆಗ್ತೀರಿ ಅಂತವ್ರಿಗೆ ನಮ್ಮ ಮಾಲಿಂಗ್ ರೆಫರೆನ್ಸ್ ಒಂದು ಬಿಗ್ ಒಂದು ಸೆಲೆಬ್ರೇಷನ್ ಮಾಡಿ ಅವಾರ್ಡ್ ಅಂಡ್ ರಿವಾರ್ಡ್ ಕೊಡಕ್ ರೆಡಿ ಆಗಿರಿ. ಅದು ಅಮೌಂಟ್ ಎಷ್ಟಪ್ಪ ಅಂತಂದ್ರ 13 ಕೋಟಿ ಸರ್. ಹಲೋ, ನಂಬರ್ ಏನು ತಪ್ಪಾಗಿಲ್ರಿ ಸರ್, ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. 13,10,72,000 ರೂಪಾಯಿ ಕೊಡಕ್ ರೆಡಿ. ಏನ್ ಮಾಡ್ಬೇಕ್ರಿ ಕೆಲಸ? ನೀವು ಮಾಲಿಂಗ್ ರೆಫರೆನ್ಸ್ ಬಗ್ಗೆ ರೆಫರ್ ಮಾಡೋದಷ್ಟೇ ನಿಮ್ ಕೆಲಸ. ಇಲ್ಲಿ ಬಿಟ್ಟು ಏನಿಲ್ಲ ನಿಮ್ ಕೆಲಸ. ರೆಫರ್ ಮಾಡಿದ್ರೆ ಅವಾರ್ಡ್ ಅಂಡ್ ರಿವಾರ್ಡ್ ಗೆ ಸಿಇಒ ಅನ್ನೋ ಪದ ಲೆವೆಲ್ ಗೆ ರೀಚ್ ಮಾಡ್ಬಿಟ್ರೆ ಸಾಕು. ನೀವು ಈ ಒಂದು ಟೈಟಲ್ ತಗೊಂಡ್ಬಿಟ್ರೆ ಸಾಕ್ರಿ. ಬಟ್ ಈ ಟೈಟಲ್ ತಗೋಬೇಕಂದ್ರ ಅಂಬಾಸೆಡರ್ ಅನ್ನೋದು 2 ಲೀಡರ್ಸ್ ನ ಕ್ರಿಯೇಟ್ ಮಾಡ್ರಿ. ಯು ಕ್ಯಾನ್ ಓನ್ಲಿ ಫಾರ್ ರೆಫರಲ್ ಅಂಡ್ ಯು ಕ್ಯಾನ್ ಕ್ರಿಯೇಟ್ ದ ಟೈಟಲ್ ಇನ್ ಅಂಬಾಸೆಡರ್ ಯುವರ್ ಟೀಮ್ ಒಳಗ. ರೈಟ್, ಇಬ್ರು ಲೀಡರ್ ಟೈಟಲ್ ನ ರೆಡಿ ಮಾಡ್ಬಿಟ್ರಿ ಸಾಕ್ರಿ. ಇಬ್ಬಿಬ್ರು ಲೀಡರ್ ನ ರೆಡಿ ಮಾಡ್ಬಿಡ್ರಿ ಸರ್. ಯು ಆರ್ ಎ ವಿನ್ನರ್ ಇನ್ ಮಾಲಿಂಗ್ ರೆಫರೆನ್ಸ್ ಓನ್ಲಿ ಫಾರ್ 13,10,72,000 rupees ಸರ್. ರೈಟ್ ರೀ? ರೈಟ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನ್ರಿ, ಇಷ್ಟೊಂದು ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ರಲ್ಲ ಸರ್. ಇದ್ರ ಅದ್ಭುತವಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದ್ಭುತ ಸರ್, ಅಂತಿಂತ ಅದ್ಭುತ ಅಲ್ಲ. ಇದ್ರ ಬಗ್ಗೆ ಪದೇ 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 ಜೂಮ್ ಮೀಟಿಂಗ್ ನ ಬರ್ರಿ, ಇದ್ರ ಬಗ್ಗೆ ತಿಳ್ಕೊಳ್ರಿ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಲ್ಲ, ಗ್ರೇಟ್ ಅಂತೇನ್ರಿ. ಅದು ನಮ್ಮ ಗ್ರೇಟ್ ಲೀಡರ್ ಮಿಸ್ಟರ್ ಅಶೋಕ್ ಸರ್. ನಾನು ಯಾಕಂದ್ರೆ ಇದ್ರ ಬಗ್ಗೆ ಅವ್ರ ಮಾಹಿತಿ ನಂಗೆ ಹೇಳಿದ್ದಿಲ್ಲ ಅಂದ್ರೆ ಇವತ್ತು ನಿಮ್ ಮುಂದೆ ನಾ ಜೂಮ್ ಸೆಷನ್ ಮಾಡಕ್ ಸಾಧ್ಯನೇ ಇರ್ತಿದ್ದಿಲ್ಲ ಸರ್. ಹೌದಲ್ರಿ? ಎಸ್, ನಾ ರಿಯಲ್ಗೆ ಮತ್ತೊಮ್ಮೆ ಮಗದೊಮ್ಮೆಗೆ ಹ್ಯಾಟ್ಸಾಪ್ ಹೇಳ್ತೇನ್ರಿ ನಮ್ಮ ಗುರು ಮಿಸ್ಟರ್ ಅಶೋಕ್ ಗುಡ್ರು ಸರ್ಗೆ. ನಾನು ಎಷ್ಟು ಸಲ ಹ್ಯಾಟ್ಸಾಪ್ ಹೇಳಿದ್ರು ಕಡಿಮೆ ರೀ. ಯಾಕಂದ್ರೆ ಇಂತ ಒಂದು ಅದ್ಭುತವಾದ ಆಪರ್ಚುನಿಟಿ ಕೊಟ್ರಿ ಸರ್. ಬಟ್ ಅದನ್ನು ನಾನು ತಿಳ್ಕೊಂಡು ತಿಳ್ಸಾಕ ಪ್ರಯತ್ನ ಮಾಡೇನ್ರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದು ಎಲ್ಲಾರು ಹೇಳ್ಬೋದು, ಹಿಂಗೈತ್ರಿ ಹಂಗೈತ್ ಮಾಡ್ರಿ ಅಂತೇಳಿ. ಬಟ್ ತಿಳ್ಕೊಂಡು ತಿಳ್ಸೋದೈತಲ್ರಿ, ಅಂದ್ರೆ ಶೇರ್ ಮಾಡೋದೈತಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದ ಪಾರ್ಟ್ ರೀ. ಹೌದಲ್ರಿ? ರಿಯಲಿ ಗ್ರೇಟ್ ಹೇಳ್ತೇನ್ರಿ. ಜೊತೆಗೆ ಮತ್ತೊಂದು ಗ್ರೇಟ್ ಹೇಳ್ತೇನ್ರಿ ನಾನು. ಈ ಸಿಸ್ಟಮ್ ನ ಅದ್ಭುತವಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ಇದಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ಕೊಟ್ರು ನಮ್ಮ ಗ್ರೇಟ್ MD ಮಿಸ್ಟರ್ ಮಾಲಿಂಗ್ ರಾಜ್ ಸರ್ಗೆ ಹ್ಯಾಟ್ಸಾಪ್ ಹೇಳ್ತೇನ್ರಿ. ಕೇವಲ 29 years ಯಂಗ್ ಡೈನಾಮಿಕ್ MD ಮಿಸ್ಟರ್ ಮಾಲಿಂಗ್ ರಾಜ್ ಸರ್, ರಿಯಲಿ ಹ್ಯಾಟ್ಸಾಪ್ ಸರ್. ಅದ್ಭುತವಾಗಿ ಕ್ರಿಯೇಟ್ ಮಾಡ್ಕೊಟ್ರಿ ಸರ್. ನೀವು ಈ ಒಂದು ಕ್ರಿಯೇಟ್ ಮಾಡಿದ್ದಕ್ಕ ಈಗ ಆಲ್ರೆಡಿ ನಮ್ಮ ಸಿಸ್ಟಮ್ ಒಳಗ 9,000 ಅಕೌಂಟ್ಸ್ ಆಗಿರಿ. ಎಲ್ಲಾರ್ದು ಜೀವನ ಬೆಳಕಿನಂತ ಬರ ಐತ್ ಸರ್. ಆ ಬೆಳಕು ಕೊಟ್ಟವರು ಕೇವಲ ನೀವೊಬ್ರೆ ಸರ್. ರಿಯಲಿ ಹ್ಯಾಟ್ಸಾಪ್ ಸರ್.
ರೈಟ್ ರೀ. ಥ್ಯಾಂಕ್ ಯು ವೆರಿ ಮಚ್ ರೀ. ಇಷ್ಟದ ತನಕ ಬಹಳ ಶಾಂತ ರೀತಿಯಿಂದ ಕುಂತು ಈ ಪ್ಲಾನ್ ಅನ್ನ ಕೇಳಿರಿ. ನಿಮ್ 65 ಜನಕ್ಕೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ರೀ. ಗ್ರೇಟ್ ರೀ. ಮತ್ತೊಂದು ರಿಕ್ವೆಸ್ಟ್ ಏನಪ್ಪಾ ನಿಮ್ ಎಲ್ಲರಿಗೂ, ಸರ್ ಒಂದ್ ದಿನ ಅಲ್ರಿ 4 ದಿನ ಲೇಟ್ ಆದ ಪರವಾಗಿಲ್ಲ, ಕರೆಕ್ಟ್ ಆಗಿ ಮಾಹಿತಿ ತಿಳ್ಕೊಡ್ರಿ. ನಮ್ಮ ಸಿದ್ದಣ್ಣ ಅಡಿಲಿ ಸರ್ ಒಂದ್ ಮಾತಾಡ್ತಾರ, ಇದ್ರ ಬಗ್ಗೆ ತಿಳ್ಕೊಂಡು ಸ್ಟಾರ್ಟ್ ಮಾಡ್ರಿ, ಬಟ್ ಸ್ಟಾಪ್ ಮಾಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ಇಲ್ಲ ಜೀವನ ಅದ್ಭುತವಾದ ಜೀವನ ಐತ್ರಿ. ರೈಟ್ ರೀ. ಥ್ಯಾಂಕ್ ಯು ವೆರಿ ಮಚ್ ರೀ. ನಾನು ನಮ್ಮ ಗ್ರೇಟ್ ಲೀಡರ್ ಅಶೋಕ್ ಸರ್ಗೆ ನಾನು ಇನ್ವೈಟ್ ಮಾಡ್ತೀನಿ ರೀ. ಸರ್ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ರಿ ಸರ್, ನಾನು ನಿಮ್ಗೆ ಇನ್ವೈಟ್ ಮಾಡ್ತೀನಿ ರೀ. ಪ್ಲೀಸ್ ನಾನು ಕೊಟ್ಟಿರುವಂತ ಈ ಪ್ಲಾನ್ ಪ್ರೆಸೆಂಟೇಷನ್ ಯಾವ ರೀತಿ ಇತ್ತು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ರಿ ಸರ್ ಪ್ಲೀಸ್. ಎಸ್ ಅಶೋಕ್ ಗುಡ್ರಿ ಸರ್. ಎಸ್ ಸೂಪರ್. ವೆಲ್ಕಮ್ ಅಶೋಕ್ ಗುಡ್ರಿ ಸರ್, ವೆಲ್ಕಮ್ ಟು ಮಾಲಿಂಗ್ರಾ ಫೈನಾನ್ಸ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಎಲ್ರಿಗೂ ಒಳ್ಳೆ ಮೆಸೇಜ್ ನ ಕೊಟ್ರಿ, ಅದ್ಭುತವಾದ ಪ್ಲಾನ್ ಅನ್ನು ಕೊಟ್ರಿ. ಸೊ ಬಹಳ ಖುಷಿ ಆಗುತ್ತೆ. ಸೊ ಸಿಸ್ಟಮ್ ಅನ್ನ ನನ್ನ ವಾಯ್ಸ್ ಕ್ಲಿಯರ್ ಇದೆ ಸರ್? ಎಕ್ದಮ್ ಕ್ಲಿಯರ್ ಸರ್, ಎಕ್ದಮ್ ಕ್ಲಿಯರ್. ಯಾಕಪ್ಪ ಅಂದ್ರೆ ಈ ಸಿಸ್ಟಮ್ ನ ಯಾರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೆ ಒಂದು ಲೈಫ್ ನ ಕಟ್ಕೋಬಹುದು. ನನಗೆ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಬಹಳ ಜನರಿಗೆ ಹೇಳಕ್ ಇಷ್ಟಪಡ್ತೀನಿ. ಎಷ್ಟೋ ಜನ ಜೂಮ್ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿದ್ರೆ, ಬಹುಶಃ ಶಾಂತಗೌಡ ಅಂತ ಇದಾರೆ, ಬಹುಶಃ ಅವ್ರದ್ದು 2ನೇ ಲೋನ್ ಆಗಿರ್ಲಿಕ್ಕಿಲ್ಲ. ಬಹಳ ಹೇಳಿದ್ರು ಸರ್. ಅವ್ರಿಗೊಂದು ಅನ್ಮ್ಯೂಟ್ ಕೊಡಿ, ಅವ್ರದ ಕಂಪ್ಲೇಂಟ್ ಏನಿದೆ ಕೇಳ್ತೀನಿ. ಅನ್ಮ್ಯೂಟ್ ಕೊಡಿ ನೋಡ್ರಿ. ಎಸ್ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸರ್ ಅದೇ ಹ್ಯಾಂಡ್ ರೈಸ್ ಮಾಡಿದ್ರೆ ಹೇಳಿ ಸರ್, ಏನಾದ್ರು ಇತ್ತ ಹೇಳೋದು? ಏನಿಲ್ಲ ಸರ್, ನಾ ಮೊನ್ನೆ ಜಾಯ್ನ್ ಆಗಿಲ್ಲ ಸರ್, ನಾನು ಮಾಡ್ಬೇಕು ಸರ್ ನಾವು ಸರ್. ವೆರಿ ಗುಡ್ ಅಷ್ಟೇನಾ? ಹಾ ಸರ್, ಅಷ್ಟೇ ಮಾಡ್ತಿಲ್ಲ ಸರ್. ಈಗ ನಾವು ತಿಳ್ಕೊಂಡಿಲ್ಲ ರೀ. ನೆಕ್ಸ್ಟ್ ಕೊಟ್ನಪ್ಪ ಅಂದ್ರೆ, ಯಾಕಂದ್ರೆ ಶಾಂತಪ್ಪ ಸರ್ ಅನ್ನೋರು ಒಬ್ರು ಸೊ ಒಂದ್ 3-4 ದಿನದಿಂದ ನಾನು ಸೆಕೆಂಡ್ ಲೋನ್ ಬಂದಿಲ್ಲ. ಅದು 2 ಸತ ನಾನು ಹಾಕಿದೆ, ರಿಜೆಕ್ಟ್ ಆಗ್ತಾ ಇತ್ತು. ರೈಟ್ ನಾವು ಚೆಕ್ ಮಾಡಿದಾಗ KYC ರಾಂಗ್ ಇತ್ತು. ಸೊ ಅದಕ್ಕೆ ನೀವೇ ಅವ್ರು ಅನ್ಕೊಂಡಿದ್ದೆ. ಓಕೆ, ನೋ ಪ್ರಾಬ್ಲಮ್, ವೆಲ್ಕಮ್. ಬಹಳ ಜನರಿಗೆ ಒಂದು ಕಿವಿ ಮಾತಾಡ್ತೀನಿ ಸ್ನೇಹಿತರೆ. ಸೊ ವ್ಯವಸ್ಥೆ ಮತ್ತು ಅವಕಾಶಗಳು ಯಾರೋ ಒಬ್ರು ಡಿಸೈನ್ ಮಾಡ್ತಾರೆ. ಸೊ ಆ ಡಿಸೈನ್ ಮಾಡಿದಂತ ವ್ಯವಸ್ಥೆ ಮತ್ತು ಅವಕಾಶನ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು. ತುಂಬಾ ಜನ ಸರ್ ಸೆಕೆಂಡ್ ಲೋನ್ ಬಂದಿಲ್ಲ, ಬಹಳ ರಫ್ಲಿ ಮಾತಾಡ್ತಾರೆ ನಮ್ಗೆ. ಯಾಕಂದ್ರೆ ನಾವು ತುಂಬಾ ಅಂದ್ಬಿಡ್ತೀವಿ, ಯಾವ್ದೋ ಒಂದು ಪೇಷನ್ಸ್ ಇರಲ್ಲ ನಮಗೂ. ಯಾಕಂದ್ರೆ ಫುಲ್ ಟೈಮ್ ಇದೇ ಫೀಲ್ಡ್ ಅಲ್ಲಿ ಇದೀವಿ. ಸೊ ನಮ್ಗೆ ಹತ್ರ 6,000 ಜನ ಆಗಿದ್ದಾರೆ. ಸೊ ಪ್ರತಿದಿನ ಜೂಮ್ ಮೀಟಿಂಗ್, ನಾವು ಲಕ್ಕಿ ಡ್ರಾ ಸ್ಕೀಮ್ ಬಗ್ಗೆ ಜೂಮ್ ಮೀಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಸೊ ಅದು ಬಿಟ್ಟು ನಮ್ ಜೂಮ್ ಮೀಟಿಂಗ್ ಅಟೆಂಡ್ ಆಗಕ್ಕಾಗಿಲ್ಲ ಸರ್. ಏನ್ ಹೇಳ್ಬಿಡ್ರಿ ಸರ್ ಪ್ಲಾನ್, ಅದು ಟೆಟ್ಲಸ್ ಇಟ್ರಲ್ಲ ಅಂತಾರೆ. ನಾವು ಒಂದು ಪ್ಲಾನ್ ಅನ್ನ ಒಂದು ನೈಟ್ ಜೂಮ್ ಮೀಟಿಂಗ್ ಅಲ್ಲಿ ಕೊಡೋ ಪ್ಲಾನ್ ದಿನಕ್ಕೆ ಒಂದು 10 ಸತ ಆದ್ರೂ ಮಿನಿಮಮ್ ಇರ್ತೀವಿ. ಯಾಕಂದ್ರೆ ಅವ್ರಿಗೆ ಪೇಷನ್ಸ್ ಎಲ್ಲ ತಿಳ್ಕೊಳೋದು, ಜೂಮ್ ಮೀಟಿಂಗ್ ಅಟೆಂಡ್ ಆಗಲ್ಲ. ಸೊ ಅಪ್ಲೈ ನಂಬರ್ ಕೊಟ್ಟಿರ್ತಾರೆ, ಅವ್ರ ಅಪ್ಲೈನ ಫೋನ್ ಮಾಡಿದಾಗ ಅಶೋಕ್ ಸರ್ ಅದಾರ, ಸಿದ್ದು ಸರ್ ಅದಾರ. ಬಟ್ ನಮ್ಗೆ ತಾಳ್ಮೆ ಇರಲ್ಲ, ಒಂದೊಂದ್ಸತ ಏನೋ ಅಂದ್ಬಿಡ್ತೀವಿ. ಸೊ ಅದನ್ನ ದುಡ್ಡದಾಗಿ ಅವರು ತಿಳ್ಕೊಂತಾರೆ. ಸೊ ಔಟ್ಲಿ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಸರ್ ಬೆಳಿಬೇಕಂತ ಬಂದಿದೀವಿ. ಸೊ ನಾನೇನ್ ಡಿಸೈಡ್ ಮಾಡಿದೀನಿ ಗೊತ್ತಾ? ಸೊ ನಾನ್ ಮಾತಾಡ್ತಾ ಇದ್ದೀನಿ, ಪ್ಲಾನ್ ನ ಹೇಳ್ತಾ ಇದೀನಿ, ಪ್ರೆಸೆಂಟ್ ಮಾಡ್ತಾ ಇದೀವಿ, ಫೋನ್ ರಿಸೀವ್ ಮಾಡ್ತಾ ಇದೀವಿ. ಸೊ ಬೆಳೆಯೋರ್ಗೋಸ್ಕರ ಮಾತಾಡ್ಬೇಕು ಅನಿಸ್ತಾ ಇದೆ ಇತ್ತಿತ್ಲಾಗೆ. ಯಾಕಂದ್ರೆ ನಾವ್ ಹೇಳ್ತಾ ಇದೀವಿ, ಡೇ 1 ಇಂದ ಹೇಳ್ತಾ ಇದೀವಿ, ನಿಮ್ ಟೀಮ್ ನ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿಸಿ ಎಜುಕೇಶನ್ ಸಿಗುತ್ತೆ, ನಿಮ್ ಟೀಮ್ ನ ಅಟೆಂಡ್ ಮಾಡಿಸಿ ಎಜುಕೇಶನ್ ಸಿಗುತ್ತೆ. ಸೊ ನೀವ್ ಆ ಕೆಲಸ ಮಾಡಲ್ಲ, ನಿಮ್ ಟೀಮ್ ನ ನಮಗ್ ಕಾಲ್ ಮಾಡ್ತಾರೆ. ಬಟ್ ಯಾಕೆ ಕಾಲ್ ಮಾಡ್ತಾರೆ ಅಂದ್ರೆ, ಅವ್ರ ನಂಬರ್ ಯಾವ ತರ ತಗೊಂಡಿರ್ತಾರೋ ನೀವು ಕೊಡಿರೋದು ಗೊತ್ತಿಲ್ಲ. ನಾವು ಪದೇ ಅದೇ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಸೊ ನೀವು ಇಲ್ಲಿರೋರು ಕೆಲವೊಂದಿಷ್ಟು ಲೀಡರ್ಸ್ ಗಳು ಯಾವ ಮೈಂಡ್ ಸೆಟ್ ಇದೆ ಅಂತ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಸರ್ವೆಂಟ್ ಆಗಿ ಕೆಲ್ಸಕ್ಕೆ ಸೇರ್ತಾನೆ. ಯಾಕಂದ್ರೆ ಅವ್ನಿಗೆ ಏನೂ ಗೊತ್ತಿರಲ್ಲ, ಸರ್ವೆಂಟ್ ಆಗಿ ಕೆಲ್ಸಕ್ಕೆ ಸೇರ್ತಾನೆ. ಸೊ 1 ವಾರ, ತಿಂಗಳ, 6 ತಿಂಗಳ, ವರ್ಷ ಕೆಲಸ ಮಾಡ್ತಾನೆ, ಸರ್ವೆಂಟ್ ಕೆಲಸ. ಬಟ್ ಆ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂತ ಬರ್ತಾನೆ. ಹೋಟೆಲ್ ನ ವ್ಯವಹಾರ ಏನಂತ ತಿಳ್ಕೊಂತಾನೆ, ಟೇಸ್ಟ್ ಹೇಗೆ ಆಗತ್ತೆ, ಅದ್ರ ಫುಡ್ ಟೇಸ್ಟ್ ಏನು, ಜನರ ಟೇಸ್ಟ್ ಏನು, ಪ್ರತಿಯೊಂದು ಸ್ಟಡಿ ಮಾಡ್ತಾನೆ ಆ ವ್ಯಕ್ತಿ 1 ವರ್ಷ 2 ವರ್ಷದಲ್ಲಿ. ಬಟ್ ಅಷ್ಟೆಲ್ಲ ಕಲ್ತ ಮೇಲೆ ಆ ವ್ಯಕ್ತಿ ಸರ್ವ್ ಮಾಡೋದ್ರಲ್ಲಿ ಇರಬಾರ್ದು, ಓನರ್ ಆಗ್ಬೇಕು. ಯಾಕಂದ್ರೆ ಎಲ್ಲ ನಾಲೆಜ್ ಇರುತ್ತೆ. ನಾಲೆಜ್ ಇದ್ಮೇಲೆ ಅವನು ಒಂದು ಹೋಟೆಲ್ ಮಾಡಿ ಓನರ್ ಆಗ್ಬೇಕು. ದಟ್ ಈಸ್ ಒಂದು ಕಲಿಕೆ, ದಟ್ ಈಸ್ ಒಂದು ಸಕ್ಸಸ್ ಅಂತ ನಾನು ಹೇಳ್ತೀನಿ. ನಮ್ಮ ಮೈಂಡ್ ಸೆಟ್ ಏನಾಗಿದೆ, ಯಾರ್ದೋ ಒಂದು ಹೋಟ್ಲಲ್ಲಿ ಸರ್ವ್ ಮಾಡ್ಕೊಂಡು ಇಷ್ಟೇ ದುಡ್ಕೊಂಡು ಹೋಗ್ಬಿಡೋಣ. ಅದನ್ನ ಬಿಡಿ ಸ್ನೇಹಿತರೆ, ತುಂಬಾ ಜನರಿಗೆ ಹೇಳ್ತಾ ಇರೋದು, ಎಂತಿಂತ ಅವಕಾಶ ಇವತ್ತು ನೀವು ಮಾಡೋ ಕೆಲ್ಸಕ್ಕೆ ಸ್ಪಾನ್ಸರು ರೆಫರಲ್ ಕೊಡ್ತಾ ಇರುವಂತ ಸಂಸ್ಥೆ ಅವಾರ್ಡ್ ರಿವಾರ್ಡ್.
₹1,000 ಸ್ಟಾರ್ಟ್ ಆಗಿರೋದು 13 ಕೋಟಿ ಪ್ಲಸ್ ಕೊಡ್ತಾ ಇದೆ. ಸರ್ ಒಂದ್ಸತ ಆತ್ಮ ಮುಟ್ಕೊಳ್ಳಿ, ಇಲ್ಲಿರೋ ಲೀಡರ್ಸ್. ನೀವು ಕೊನೆ ಉಸಿರಿರೋವರೆಗೂ ಎಷ್ಟೋ ಜನಕ್ಕೆ 99% ಪೀಪಲ್ ಕೋಟಿ ದುಡ್ಡು ನೋಡಕ್ಕೆ ಆಗಲ್ಲ, ಕೋಟಿ ದುಡ್ಡು ನೋಡಕ್ಕೆ ಆಗಲ್ಲ. ಸೊ ಇಲ್ಲಿ ಏನಿದೆ ಸ್ನೇಹಿತರೆ, ನಿಮ್ಗೆ ಕೋಟಿ ಬೇಕಂದ್ರೆ ಜಸ್ಟ್ ಲೆಫ್ಟ್ ಅಲ್ಲಿ 10, ರೈಟ್ ಅಲ್ಲಿ 10 ಅಕೌಂಟ್ ಮಾಡಿಸಿ ಟೀಮ್ ಇಂದ ನೀವು ಮೊದ್ಲು ಬ್ರಾಂಜ್ ಆಗಿ. ನೀವು ಬ್ರಾಂಜ್ ಆದ್ರೆ ಅಂತ ತಿಳ್ಕೊಳ್ಳಿ, ಈ ಕೆಲ್ಸನ ಇಬ್ಬರಿಗೆ ಮಾಡಿಸಿ, ಲೆಫ್ಟ್ ಅಲ್ಲಿ ಒಂದಿಬ್ರಿಗೆ, ರೈಟ್ ಅಲ್ಲಿ ಒಂದಿಬ್ರಿಗೆ ಬ್ರಾಂಜ್ ನ ಮಾಡೋ ಕೆಲಸ ಮಾಡಿ ನೀವು ಸಿಲ್ವರ್ ಆಗ್ತೀರಿ. ನೀವು ಸಿಲ್ವರ್ ಆದಾಗ ಬ್ರಾಂಜ್ ಯಾರಾಗಿರ್ತಾರ ಅವ್ರಿಗೆ ಹೇಳಿ, ನೀವು ಒಂದೊಂದು ಇಬ್ಬರ ಮಾಡಿ ಸಿಲ್ವರ್ ಆಗಿ ಅಂತ ಹೇಳಿ ಆಟೋಮೆಟಿಕ್ ಗೋಲ್ಡ್ ಆಗ್ತಾರೆ. ಸಾರಿ, ಒಂದ್ ಕಾಲ್ ಬಂತು. ಸೊ ಹೇಳ್ತೀನಲ್ಲ, ಈಗ ನೋಡಿ, ಈಗ ಒಬ್ಬ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಹೇಳ್ತಾನೆ, ಕಾಲ್ ಮಾಡ್ತೇನೆ. ಸೊ ಸ್ಟಿಲ್ ಒಂದ್ 5-6 ದಿನದಿಂದ ನಮಗೆ ಒಂದು ಅದೇ ಕೊರತೆ ನಾನು ಸೆಕೆಂಡ್ ಲೋನ್ ಬಂದಿಲ್ಲ, ಸೆಕೆಂಡ್ ಲೋನ್ ಬಂದಿಲ್ಲ, ಸೆಕೆಂಡ್ ಲೋನ್ ಬಂದಿಲ್ಲ, ಸೆಕೆಂಡ್ ಲೋನ್ ಬಂದಿಲ್ಲ. ಸೆಕೆಂಡ್ ಲೋನ್ ಯಾಕೆ ಬಂದಿಲ್ಲ ಅಂದ್ರೆ ನಮಗೂ ಇಂಟೆನ್ಷನ್, ಸರ್ ಹೋಸ್ಟ್ ಕೊಡಿ ಒಂದ್ಸತ. ತುಂಬಾ ರಫ್ಲಿಯಾಗಿ ಮಾತಾಡ್ತಾರೆ ಸ್ನೇಹಿತರೆ, ಯಾಕಂದ್ರೆ ಅವ್ರಿಗೂ ಆ ಪೇಷನ್ಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಗೆ ಆ ತರ ಮಾಡ್ತಾರೋ ಗೊತ್ತಿಲ್ಲ. ಒಂದ್ ಜಲಕ್ ತೋರಿಸ್ತೀನಿ ಸ್ನೇಹಿತರೆ, ತಪ್ಪುಗಳು ಆಗಿರ್ತವೆ, ನನ್ನಿಂದ ಆಗ್ಬೋದು, ಅವರಿಂದ ಆಗಬಹುದು, ತಿಳ್ಕೋಬೇಕು. ಸೊ ಹೋಸ್ಟ್, ಎಸ್ ಸ್ನೇಹಿತರೆ, ಇಲ್ಲೊಂದು ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ, ಓಪನ್ ಮಾಡ್ತೀನಿ ನೋಡಿ. ಇಲ್ಲಿ ಗಂಗಮ್ಮ ಅಂತ ಒಂದು ಅಕೌಂಟ್ ಇದೆ, ಕಾಣ್ತಾ ಇದೆ ಅಂದ್ರೆ ಇವತ್ತು 9,000, 15,000 ಇವೆಲ್ಲ ಕಾಣ್ತಾ ಇದಾವ. ಸೊ ಇಷ್ಟೆಲ್ಲರಿಗೂ ದುಡ್ಡು ಕೊಡುತ್ತೆ. ಯಾವ್ದೋ ಒಂದು ವ್ಯಕ್ತಿದು ವಿಡ್ರಾ ಬಂದಿಲ್ಲ ಅಂದ್ರೆ ಗೊಂದಲ ಮಾಡ್ಕೊಳೋದು, ಯಾರ್ದೊಬ್ರದ್ದು ಲೋನ್ ಬಂದಿಲ್ಲ ಅಂದ್ರೆ ಗೊಂದಲ ಮಾಡ್ಕೊಳೋದು. ಸೊ ಅರ್ಥ ಮಾಡ್ಕೊಳ್ಳಿ, ಏನಾದ್ರು ಒಂದು ಮೈನಸ್ ಆದ ಏನಾದ್ರು. ಓಕೆ, ಎನಿವೆ ಕ್ಲಿಯರ್ ಆಯ್ತು ಅನ್ಸುತ್ತೆ. ಓಕೆ, ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಸಿಸ್ಟಮ್ ಅನ್ನ ಕಲ್ತ್ಕೊಳ್ಳಿ. ನೀವು ಕಲ್ತ್ಕೊಂಡ್ರೆ ನಿಮ್ ಟೀಮ್ಗೆ ಅತಿ ಅವಶ್ಯಕವಾಗಿರುತ್ತೆ. ಸೊ ಬಹಳ ಸಿಂಪಲ್ ಕಾನ್ಸೆಪ್ಟ್. 2,000ದಿಂದ ಒಂದು ಅಕೌಂಟ್ ಮಾಡಿ, ನೀವ್ ಏನೂ ಮಾಡಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಪ್ರತಿದಿನ 10 ರೂಪಾಯಿ ಬರುತ್ತೆ. ಇನ್ನೊಂದು, ಇವತ್ತು 10 ರೂಪಾಯಿ ಬಂದಿಲ್ಲ, ಎಸ್ ಎಷ್ಟೋ ಜನರಿಗಲ್ಲ, ಯಾರಿಗೂ ಬಂದಿಲ್ಲ ಡೈಲಿ 10 ರೂಪಾಯಿದು. ಸೊ ನಾವು ಕ್ಯಾಪ್ಚರ್ ಏನಿದೆ 10 ರೂಪಾಯಿ ಕೊಟ್ಟಂತ ವ್ಯಕ್ತಿಗೆ 400 ದಿನ 4,000 ರೂಪಾಯಿ ಬರುತ್ತೆ. ಇದರಲ್ಲಿ ಸಂಡೇ ಶಾರ್ಟರ್ಡೇ ಗೌರ್ಮೆಂಟ್ ಹಾಲಿಡೇಲಿ ಬರಲ್ಲ ಅಂತ ಹೇಳಿದೀವಿ. ಸೊ ಎಕ್ಸಾಕ್ಟ್ ಆಗಿ ನೋಡ್ತಾ ಹೋದ್ರೆ ಒಂದೊಂದು ತಿಂಗಳಲ್ಲಿ ಗೌರ್ಮೆಂಟ್ ಹಾಲಿಡೇ ಜಾಸ್ತಿ ಬರುತ್ತೆ, ಒಂದ್ ತಿಂಗಳ ಬರೋದೇ ಇಲ್ಲ. ಸೊ ಅದು ಮಂತ್ಲಿ ಇಷ್ಟು ಹೋಗ್ಬೇಕಂತ ಫಿಕ್ಸ್ ಮಾಡಿದೀವಿ. ಸೊ ಇನ್ಮೇಲೆ ಪ್ರತಿ ತಿಂಗಳ 20 ದಿನ ಬರುತ್ತೆ ನಿಮಗೆ. ಅದರಲ್ಲಿ ಸೋಮವಾರ ಒಂದಿನ ವ್ಯತ್ಯಾಸ ಆಗ್ಬೋದು, ಅಂದ್ರೆ 2 ಸೋಮವಾರ ವ್ಯತ್ಯಾಸ ಆಗ್ತವೆ. ಸೊ ಯಾವ ತಿಂಗಳ ಬಂದಿಲ್ಲ, ಒಟ್ನಲ್ಲಿ ಪ್ರತಿ 20 ದಿನ ಬರುತ್ತೆ. ತಿಂಗಳಲ್ಲಿ 20 ದಿನ ಕೊಡ್ತೀವಿ ಅಂದ್ರೆ ನಮಗೆ ಕ್ಯಾಲ್ಕುಲೇಷನ್ ರಾಂಗ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ 2,000 ಕೊಟ್ಟಂತ ವ್ಯಕ್ತಿಗೆ 4,000 ಕೊಡ್ತಿದೀವಿ ನಾವು ವರ್ಕಿಂಗ್ ಇನ್ಕಮ್. ಒಬ್ಬರಿಗೆ 4,000 ಹೋಗುತ್ತೆ, ಇನ್ನೊಬ್ಬರಿಗೆ 3,920, 80, ಒಬ್ಬರಿಗೆ 4,010, 20, 50 ಹೋಗ್ತಾ ಇದೆ. ಇದು ಆಗ್ಬಿಡ್ದನಕ್ಕೆ ಪ್ರತಿ ತಿಂಗಳ 20 ದಿನ ಕೊಟ್ಬಿಡ್ತೀವಿ. ಅದು ಸಂಡೇ ಶಾರ್ಟರ್ಡೇ ಅಂತ ಹಿಡಿಬೇಡಿ, ಪ್ರತಿ ತಿಂಗಳ 200 ರೂಪಾಯಿ ಬರುವಂತ ವ್ಯವಸ್ಥೆ ಆಗಿದೆ. ಇವತ್ತು ಬಂದಿಲ್ಲ, ನೋ ಪ್ರಾಬ್ಲಮ್, ನಾಳೆ ಕೌಂಟ್ ಆಗುತ್ತೆ. ಇದನ್ನ ಗೊಂದಲ ಮಾಡ್ಕೋಬೇಡಿ.